ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನ ಖರೀದಿಯನ್ನು ಮಾಡ್ಬೋದು. ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಲಕ್ಕಿ ಡಿಪ್ಪು ನೂತನವಾಗಿ ಬಹಳ ವಿಶೇಷವಾಗಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಪ್ರತಿಯೊಬ್ಬರಿಗೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಎಂಬತಕ್ಕಂಥದ್ದು ಒಂದು ರಕ್ಷಾ ಕವಚವಾಗಿ ಅದು ಪರಿಗಣಿಸ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಯಾರೆಲ್ಲ ಧರಿಸಿದ್ದಾರೆ ಈಗಾಗಲೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು, ಸಾಕಷ್ಟು ಜನ ಅವರವ್ರಿಗೆ ಆಗ್ತಾ ಇರ್ತಕ್ಕಂಥ ಒಂದಿಷ್ಟು ಪವಾಡ ಅನುಭವಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಪ್ರತಿನಿತ್ಯ ಗಮನಿಸ್ತಾನೆ ಬಂದಿದ್ದೀವಿ. ಯಾಕೆ ಅಂತಂದರೆ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಒಂದು ಚೇತರಿಕೆ ಅಂತನಾಗಿರ್ಬೋದು, ಇಲ್ಲ ಅಂತಂದರೆ ಮೆಂಟಲಿ ಸ್ಟ್ರೆಸ್ ಆಗಿರ್ತಕ್ಕಂಥವ್ರಿಗೆ ಒಂದು ಎನರ್ಜಿ ಬೂಸ್ಟಿಂಗ್ ಅಂತದಾಗಿರ್ಬೋದು. ಈ ಸಾಕಷ್ಟು ಆಲೋಚನೆಗಳಲ್ಲಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಎಲ್ಲಿ ಎಡುಬಿಡ್ತೀನೋ ಎಂಬತಕ್ಕಂಥ ಒಂದು ಪ್ರಾರಂಭದ ಭಯ ಇದೆಯಲ್ಲ, ಅದರಿಂದ ತಮ್ಮನ್ನು ಆಚೆ ತೆಗೆದುಕೊಂಡಿರ್ತಕ್ಕಂಥದ್ದು ಇರ್ಬೋದು, ತಮ್ಮಲ್ಲಿರ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಎನರ್ಜಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ನಿಜಕ್ಕೂ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಲಕ್ಕಿ ಡಿಪ್ಪಿನ ಆಫರನ್ನು ನಾವು ಏನಕ್ಕೆ ಕೊಟ್ವಿ ಅಂತಂದರೆ, ಇದು ಪ್ರತಿಯೊಬ್ಬರಿಗೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ತಲುಪಬೇಕು. ಅದರ ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸೋದ್ರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲನೂ ಆಗಬೇಕು. ಏನಪ್ಪ ಅಂತಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ದರ್ಶನ, ಜೊತೆಗೆ ಅಂತಾರಾಷ್ಟ್ರೀಯ ಒಂದು ವಿಮಾನದಿಂದ ಒಂದು ಟ್ರಿಪ್ ಕೂಡ ಹೌದು. ಅಂತಂದರೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್, ಅದರಲ್ಲೂ ವಿಮಾನದಲ್ಲಿ. ಎಂತಹ ಅದ್ಭುತ! ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಲಕ್ಕಿ ಟಿಪ್ಪಿಗೆ ತಾವು ಪಾಲ್ಗೊಳ್ಬೇಕು ಅಂತಂದರೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಏನಪ್ಪ, ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ತಮ್ಮ ಕೊರಳಲ್ಲಿ ಧರಿಸ್ತಕ್ಕಂಥದ್ದು, ಜೊತೆಗೆ ಆಗ ತಾವು ತೆಗೆದುಕೊಂಡಿರ್ತಕ್ಕಂಥ ಸಮಯದಲ್ಲಿ ತಮ್ಮ ಕೊಟ್ಟಿರ್ತಕ್ಕಂಥ ಬಿಲ್ಲನ್ನು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಒಂದು ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡ್ತಕ್ಕಂಥದ್ದು. ಇದೆರಡನ್ನು ಮಾಡಿದ್ರೆ ತಾವೂ ಕೂಡ ಈ ಒಂದು ಲಕ್ಕಿ ಡಿಪ್ಗೆ ಭಾಗಿಯಾಗ್ತಕ್ಕಂಥದ್ದು ಇರುತ್ತೆ. ಮುಂಬರ್ತಕ್ಕಂಥ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕು ಆ ಲಕ್ಕಿ ಡಿಪ್ಪನ್ನು ಓಪನ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಯಾರು ಗೆಲ್ತಾರೋ 5 ಜನಕ್ಕೆ ಒಂದು ಗೆಲುವಿನ ಬಹುಮಾನಗಳಿರ್ತವೆ. ಆ ಬಹುಮಾನಗಳ ಪೂರ್ವಕವಾಗಿ ಮೊದಲನೇ ಬಹುಮಾನದವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಟ್ರಿಪ್, ದ ದುಬೈ ಟ್ರಿಪ್ ಬಹಳ ವಿಶೇಷವಾಗಿ. ಇನ್ನು ನುಡಿರ್ತಕ್ಕಂಥ 4 ಬಹುಮಾನಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ, ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇನ್ನು ಬಹಳ ವಿಶೇಷವಾಗಿ ಕುಂಭಮೇಳದ ಅಬ್ಬರ ಬಹಳ ಅದ್ಭುತವಾಗಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ.
ಮೌನಿ ಅಮಾವಾಸ್ಯೆ ಎಂದು ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸ್ನಾನವನ್ನು ಮಾಡಿರ್ತಕ್ಕಂಥದ್ದಿದೆ. ಈಗಾಗಲೇ ಸಾಕಷ್ಟು ಜನ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿಕೊಂಡು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿರ್ತಕ್ಕಂಥದ್ದಿದೆ. ಭಗವಂತ ಸಾಂಬ ಸದಾಶಿವನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು, ನಮ್ಮ ತಂದೆಯವರಾಗಿರ್ಬೋದು, ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥದ್ದು ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದಿದೆ. ಜೊತೆಗೆ ಮಾಘ ಮಾಸ ಪ್ರಾರಂಭ ಆಗಿದೆ ನೋಡಿ. ಈ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ಜನ ನಾವು ಎಷ್ಟು ಕಾತುರಿತಾ ಇದ್ದೇವೆ ಅದರಲ್ಲಿರ್ತಕ್ಕಂಥ ಒಂದು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅನ್ನೋದಾದರೆ, ಮಾಘ ಮಾಸದಲ್ಲಿರ್ತಕ್ಕಂಥ ಒಂದು ಮಾಘ ಸ್ನಾನಕ್ಕೂ ಕೂಡ ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ವೈಶಿಷ್ಟ್ಯತೆಗಳಿದ್ದಾವೆ. ಈ ಮಾಘ ಮಾಸ ಒಂದು ಅದೃಷ್ಟ ಏನಪ್ಪ ಅಂತಂದರೆ, ಪ್ರತಿ ವರ್ಷವೂ ಕೂಡ ನಮಗಿದೊಂದು ಅವಕಾಶ ಸಿಗುತ್ತೆ. ಏನಪ್ಪ ಅಂತಂದರೆ, ಮಾಘ ಮಾಸದಲ್ಲಿ ಮಾಡ್ತಕ್ಕಂಥ ಮಾಘ ಸ್ನಾನದಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಜೊತೆಗೆ ಮಾಘ ಮಾಸದ ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದ ಪೂಜಾನುಷ್ಠಾನ ಇದೆ ಗೊತ್ತಾ, ಸರ್ವ ಸಕಲ ಸಿದ್ಧಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದಾರಿ ಅಂತಲೇ ಹೇಳ್ಬೋದು ನೋಡಿ. ಯಾರಿಗೆಲ್ಲ ಆರ್ಥಿಕ ಸಂಕಷ್ಟ ಇದೆ, ಮಾಘ ಮಾಸದಲ್ಲಿ ತಾಯಿ ಆ ಮಾರ್ಗಳಿ ಮಹಾಲಕ್ಷ್ಮಿಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀರಿ, ನಿಮ್ಮ ವಾಸ್ತುಗೃಹದಲ್ಲಿ ಪೂಜಾನುಷ್ಠಾನವನ್ನು ಚಾಚೂ ತಪ್ಪದಿರೋ ರೀತಿ ಆಚರಣೆಯನ್ನು ಮಾಡ್ತೀರಿ, ನಿಜಕ್ಕೂ ಹೇಳ್ತೀನಿ ಈ 2025 ಈ ಮಾಘ ಮಾಸ ನಿಜಕ್ಕೂ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ರಾಶಿನೋ ನಕ್ಷತ್ರಚಾರನೋ ಇಲ್ಲ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ತಾವು ಈ ಒಂದು ಅನುಷ್ಠಾನವನ್ನು ಮಾಡಿ, ಮಾಘ ಮಾಸದಲ್ಲಿ ಮಾಘ ಮಾಸದ ಸ್ನಾನವನ್ನು ಮಾಡಿ ತಾಯಿಯ ಪೂಜಾನುಷ್ಠಾನವನ್ನು ಸಲ್ಲಿಸಿ, ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ. ಯಾರ ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ಲ, ಯಾರಿಗೆ ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿ ಸಮಸ್ಯೆ ಇರತಕ್ಕಂಥವ್ರು, ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಪ್ರಶ್ನೆಯನ್ನು ಇಟ್ಟಿರ್ತಕ್ಕಂಥವ್ರು, ತಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಕೂಲದ ಮುಹೂರ್ತ ಅಂತಂದರೆ, ತಮ್ಮ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗಲಿಕ್ಕೆ ಒಂದು ಶುಭ ಮುಹೂರ್ತ ಅಂತಂದರೆ ಅದು ಮಾಘ ಮಾಸ. ಈ ಮಾಘ ಮಾಸದಲ್ಲಿ ಸಾಕಷ್ಟು ಮದುವೆಗಳು, ಮುಂಜಿಗಳು, ನಾಮಕರಣಗಳು, ಗೃಹ ಪ್ರವೇಶಗಳಾಗುತ್ತೆ. ಯಾತಕ್ಕೋಸ್ಕರ ಈ ಮಾಘ ಮಾಸದಲ್ಲೇ ಮಾಸಗಳಲ್ಲೇ ರಾಜ ಮಾಘ ಮಾಸ. ಈ ಮಾಘ ಮಾಸಕ್ಕೆ ಅದರದೇ ಆಗಿರತಕ್ಕಂಥ ಒಂದಿಷ್ಟು ವೈಶಿಷ್ಟ್ಯತೆಗಳಿದ್ದಾವೆ. ಹಾಗಾಗಿ ಮಾಘ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಮಾಘ ಸ್ನಾನವನ್ನು ಮಾಡಿ ತಾಯಿಯ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ತಾವೂ ಕೂಡ ಮಾಘ ಸ್ನಾನ ಮಾಡಬೇಕು ಅಂತಂದರೆ ಇನ್ನೆಲ್ಲೋ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಈ ಮಾಘ ಮಾಸದಲ್ಲಿ ಆದರೆ ಒಂದು ಸಮುದ್ರ ಸ್ನಾನ ಮಾಡಿ, ಇಲ್ಲವಾದಲ್ಲಿ ತಮ್ಮ ವಾಸ್ತುಗೃಹ ಹತ್ರ ಎಲ್ಲಾದರೂ ಹರಿಯೋ ನೀರಿದ್ರೆ, ಇಲ್ಲ ಅಂತಂದರೆ ಬಾವಿ ಇದ್ದರೆ ಅಲ್ಲೆಲ್ಲ ಸ್ವಲ್ಪ ಜೋಪಾನ, ಬಾವಿ ಇದ್ರೂ ಕೂಡ ಅಲ್ಲೂ ಕೂಡ ತಾವು ಗಂಗೆ ಪೂಜೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ತೀರ್ಥಜಲವನ್ನು ಸ್ನಾನವನ್ನು ಮಾಡೋದ್ರಿಂದಲೂ ಕೂಡ ಮಾಘ ಮಾಸದ ಸಂಪೂರ್ಣ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸ್ಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಅಗುರೇಭ್ಯೋ ದಗುರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಗೌರೀನ್ಮಿಮಾಯ ಸಲಿಲಾ ನಿಕ್ಷಿಪ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೇ ಸರ್ವಾವಸವಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾ ಜ್ವಲಂತೀಂ ವೈಲೋಚನೀಂ ಗನ್ಮಬಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಮಹಾಲಕ್ಷ್ಮೀ ನಮೋ ನಮಃ, ಸಿದ್ಧಲಕ್ಷ್ಮೀ ನಮೋ ನಮಃ, ಜಯಲಕ್ಷ್ಮೀ ನಮೋ ನಮಃ, ಸರಸಿಜನರೀ ನಮೋ ನಮಃ, ಭಗವತೀ ನಮೋ ನಮಃ, ಇಷ್ಟಾರ್ಥಸಿದ್ಧಿನ್ಯೇ ನಮೋ ನಮಃ. ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಶ್ರೀಂ ಲಲಿತಾಯ ನಮಃ, ಶ್ರೀಮದ್ಮಹಾಮೂರ್ತಯೇ ನಮಃ,
ಸಕಲ ಕಾರ್ಯ ನಿರ್ವಿಘ್ನದ ಸಿದ್ಧಿಟ್ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಲಲಿತಾಂಬಿಕಾಯಿ ನಮೋ ನಮಃ. ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಈ ಒಂದು ದಿನದ ವಿಶೇಷತೆ ಅಲ್ಲ, ವಾರದ ಮೊದಲು ಮಾಘ ಮಾಸದ ವಿಶೇಷತೆ, ಇನ್ನು ಹಾಕ್ತಕ್ಕಂಥ ಪ್ರತಿದಿನದ ಹೆಜ್ಜೆ ಸಾಕಷ್ಟು ದಿನಗಳಿಂದ ವರ್ಷಗಳಿಂದ ಮಹರ್ಷಿಗಳ ಬಳಿ ಒಂದು ಅಪೇಕ್ಷೆಯನ್ನು ಸಾಕಷ್ಟು ಜನ ಇಟ್ಟಿದ್ರು. ರಾಶಿಫಲವನ್ನು ಬೇಗ ತಗೊಂಡ್ರೆ ನಮ್ಮ ಉದ್ಯೋಗಕ್ಕೆ ಅನುಕೂಲ ಆಗುತ್ತೆ ಎಂಬತಕ್ಕಂಥದ್ದು. ನಾನು ಆ ಮುಹೂರ್ತಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಇದು ಮಾಘ ಮಾಸ. ಮಾಘ ಮಾಸ ಶುಕ್ಲ ಪಕ್ಷ, ವಾರದ ಮೊದಲನೇ ದಿವಸ ಸೋಮವಾರ. ಇನ್ನಿಲ್ಲಿಂದ ಪ್ರಾರಂಭ ರಾಶಿಫಲಗಳನ್ನು ಬೇಗ ತಿಳಿಸಿ ವಿಚಾರಗಳೆಂಬತಕ್ಕಂಥದ್ದನ್ನು ರಾಶಿಫಲ ಆದ ನಂತರ ನಿಮಗೆ ತಿಳಿಸುವಂಥದ್ದು ಒಂದು ಕ್ರಮ. ಇರಲಿ, ಮುಂದೆ ನಡೆಸ್ತಾ ಹೋಗೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾಂ ಮೃತ್ಯೋನ್ವೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘ ಮಾಸ ಶುಕ್ಲಪಕ್ಷ 3/2/2025 ಸೋಮವಾರ, ಪಂಚಮಿ ರೇವತಿ ನಕ್ಷತ್ರ. ಇವತ್ತು ಕುಮಾರ ಸೃಷ್ಟಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯ ಮುಹೂರ್ತ ಇರೋದ್ರಿಂದ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೃಷ್ಟಿ ಮುಹೂರ್ತ ಆದ್ದರಿಂದ ಸುಬ್ರಹ್ಮಣ್ಯೇಶ್ವರರ ಜಾತ್ರಾ ಮಹೋತ್ಸವ, ರಥೋತ್ಸವ. ಮೊದಲನೇ ಸೃಷ್ಟಿ ಘಾಟಿ ಸುಬ್ರಹ್ಮಣ್ಯ, ಮೊದಲನೇ ಸೃಷ್ಟಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾಯಿತು. ಮೊದಲನೇ ಸೃಷ್ಟಿ ಕುಕ್ಕೆ ಸುಬ್ರಹ್ಮಣ್ಯ, ಎರಡನೇ ಸೃಷ್ಟಿ ಘಾಟಿ ಸುಬ್ರಹ್ಮಣ್ಯ, ಮೂರನೇ ಸೃಷ್ಟಿ ಚಿಕ್ಕಬಳ್ಳಾಪುರದ ಹತ್ರ ಇರ್ತಕ್ಕಂಥ ಚಿತ್ರಾವತಿಯಲ್ಲಿ. ಇವತ್ತು ಚಿತ್ರಾವತಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನಿಗೆ ರಥೋತ್ಸವದ ಕಾಲ. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯ ಮುಹೂರ್ತ ಅಂತ ಬಂದಾಗ ನಾಗದೇವರ ಆರಾಧನೆ, ಎಲ್ಲರಿಗೂ ಆತನ ಅನುಗ್ರಹ ಎಲ್ಲವೂ ಸಿಗುವಂಥದ್ದಾಗಲಿ. ಇವತ್ತೂ ಸಹಿತ ನಾವು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಿಂದ ರಥೋತ್ಸವವನ್ನು ನಾವು ನಂತರ ತಿಳ್ಕೊಳ್ಳೋಣ. ಆದರೆ ಕೊಟ್ಟ ಮಾತಿನಂತೆ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಮೇಷರಾಶಿಯವರಿಗೆ ಚಂದ್ರ, ಬುಧ, ಗುರು ಮತ್ತು ಶುಕ್ರ ಈ 4 ಗ್ರಹಗಳ ವಿಶೇಷವಾಗಿರ್ತಕ್ಕಂಥ ಕೃಪೆ ಇವತ್ತು ಮೇಷರಾಶಿಯವ್ರ ಮೇಲಿದೆ. ಮೇಷರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ನೀವು ಆಡುವಂಥ ಪ್ರತಿ ಮಾತು ಬಹಳ ಜೋಪಾನ ಬೇಕು. ಸ್ವಲ್ಪ ಯಾಮಾರಿದ್ರೆ, ಸ್ವಲ್ಪ ವೇಗವಾಗಿ ಮಾತಾಡಿದ್ರೆ, ಅಥವಾ ನಿಮಗೆ ಅರಿವಿಲ್ಲದಂಥ ರೀತಿ ನೀವು ಗತ್ತಲ್ಲಿ ಮಾತಾಡಿದ್ರೆ ಎದುರುಗಡೆ ಇರ್ತಕ್ಕಂಥವರ ಮನಸ್ಸು ಬಹಳ ನೊಂದುಕೊಳ್ಳುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ತಾಳ್ಮೆ ಸಮಾಧಾನದಿಂದ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದು ಬದಲಾವಣೆ ಬೇಕು. ಆ ಬದಲಾವಣೆ ಹೇಗಿರಬೇಕು? ವಾರದ ಮೊದಲನೇ ದಿವಸ ನೀವು ಹಾಕುವ ಹೆಜ್ಜೆ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಂಡು ನಡಿಬೇಕು. ಹಾಗೆ ಗುರು ಹಿರಿಯರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಿರಲಿ, ನಿಮ್ಮ ಸಹಪಾಠಿಗಳಾಗಿರಲಿ, ನಿಮ್ಮ ತಪ್ಪಿನ ಬಗ್ಗೆ ಅಥವಾ ನಿಮ್ಮ ನಡೆ ಬಗ್ಗೆ ಏನಾದರೂ ವಿಚಾರ ಮುಡಿಸಿದ್ರೆ ಅದರ ಸರಿತಪ್ಪು ಏನು ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಅದನ್ನು ಬಿಟ್ಟು ಹೇಳಿದವ್ರ ಮೇಲೂ ಸಹಿತ ನೀವು ಗರ್ಜನೆ ಮಾಡಿಬಿಟ್ರೆ ಹೇಳೋರು ನಿಮಗಿರೋದಿಲ್ಲ. ಜೊತೆಗೆ ಬಹಳ ಅಚ್ಚುಕಟ್ಟಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ನಡೆ ನಡವಳಿಕೆಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಇನ್ನು ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ನಿಮ್ಮ ಅಂಗೈಯಲ್ಲಿ ಬಲಹಸ್ತದಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದರ ಮೇಲೆ 2 ಹನಿ ನೀರು ಹಾಕ್ಕೊಂಡು ಅರಿಶಿಣದ ನೀರನ್ನಾಗಿ ಮಾಡಿಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಖಂಡಿತ ದೂರ ಮಾಡಿಕೊಳ್ತೀರಿ. ಹಾಗೆ ನಿಮ್ಮ ಪ್ರಯಾಣ ಇವತ್ತು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ತದನಂತರ ಹೊರಡೋದಾಗಿರಲಿ. ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ದೂರಭಾರ ಪ್ರಯಾಣ ಮಾಡಬೇಕು, ಕೆಲಸಗಳಲ್ಲಿ ಬದಲಾವಣೆ ತಂದುಕೊಳ್ಬೇಕು, ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳಿದೆ. ಜೊತೆಯಲ್ಲಿರ್ತಕ್ಕಂಥವರು ನಿಮಗೆ ಸಪೋರ್ಟ್ ಮಾಡೋದು, ಕುಟುಂಬದಲ್ಲಿರ್ತಕ್ಕಂಥವರು, ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು, ನಿಮ್ಮ ಕುಲ ಬಾಂಧವರು, ಅವರು ಒಬ್ಬೊಬ್ಬರು ಹೇಳುವಂಥ ಒಂದೊಂದು ಮಾತು ನಿಮ್ಮ ಶ್ರೇಯಸ್ಸಿಗಾಗಿ. ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡುವಷ್ಟು ತಾಳ್ಮೆ, ಆ ವ್ಯವಧಾನತೆ ನಿಮ್ಮಲ್ಲಿರೋದಿಲ್ಲ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಇವತ್ತು ಓದಿನ ಕಡೆ ಭಾಳ ಹೆಚ್ಚು ಲಕ್ಷ್ಯ ಕೊಡ್ತೀರಿ, ಗಮನ ಕೊಡ್ತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಹಣಕಾಸನ್ನು ಇನ್ವೆಸ್ಟ್ ಮಾಡಿ ಏನಾದರೂ ಒಂದು ಬದಲಾವಣೆ ತರಬೇಕು, ಹೊಸದನವನ್ನು ಕಾಣಬೇಕು, ಹೊಸ ಬದುಕಿಗೆ ನೀವು ಒಂದು ಹೆಜ್ಜೆ ಇಡಬೇಕು ಅಂದರೆ ಖಂಡಿತ ಒಳ್ಳೆ ಲಾಭ ಇರತಕ್ಕಂಥದ್ದು. ಇವತ್ತು ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದು. ಆದರೆ ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ನೀವು ಮಂತ್ರವನ್ನು ಹೇಳ್ತಿದ್ರು ನಿಮಗೆ ಜನ್ಮ ಕೊಟ್ಟು ನಿಮ್ಮ ತಾಯಿ ಹತ್ತಿರದಲ್ಲಿದ್ದಾರಲ್ಲ, ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ತಂದೆ ತಾಯಿ ಪಾದದಲ್ಲೇ ಎಲ್ಲ ದೇವತೆಗಳು ಇದ್ದಾರೆ ನಿಮಗೆ ಕಾಣಿಸ್ತಾರೆ. ಅದರಿಂದ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಹೊರಟ್ರೆ ವೃಷಭ ರಾಶಿಯವರು ಖಂಡಿತ ಸ್ಟಾರ್ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿ ಟ್ರಾನ್ಸಾಕ್ಷನ್ಸ್ ಮಾತ್ರ ಬಹಳ ಜೋಪಾನ ಬೇಕಾಗಿದೆ. ನಂಬಿಸ್ತಕ್ಕಂಥವ್ರು ಸಾಕಷ್ಟು ಜನ, ನಂಬಿಕೆಯಿಂದ ಹೆಜ್ಜೆ ಹಾಕಿದಾಗ ಇಡುವತಕ್ಕಂಥದ್ದು ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಯಾರನ್ನು ನಂಬಿ ಮುಂದೆ ಹೋಗಬೇಕು, ಯಾರು ಸರಿ, ಇದು ಸರಿಯೋ ತಪ್ಪೋ, ಇದೆಲ್ಲವೂ ಸಹಿತ ಗೊಂದಲದಲ್ಲಿದ್ದೀರಿ. ಆದರೆ ನೀವು ಹಾಕ್ತಿರ್ತಕ್ಕಂಥ ಹೆಜ್ಜೆ, ನಿಮ್ಮ ಮಾರ್ಗ, ಜೊತೆಗೆ ನೀವೇನು ಅನುಸರಿಸ್ತಾ ಇದ್ದೀರೋ ಇದು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಅಥವಾ ಪ್ರಾಣಿ ಪಕ್ಷಿಗಳಿಗಾಗಲಿ ಒಂದಿಷ್ಟು ಆಹಾರವನ್ನು ಉಣಬಡಿಸಿ ನೀವು ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ನಾಡಿನ ಜನತೆಗೆ ನಮ್ಮ ಪ್ರಯಾಗರಾಜ್ ಕುಂಭಮೇಳದ ಕತೆ ಏನು ಅಂತ ನಾವು ಅದ್ರ ಬಗ್ಗೆ ಹೇಳಬೇಕಾದಿಲ್ಲ, ನಮ್ಮಿಬ್ಬರು ಮಾತಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಕುಂಭಮೇಳಕ್ಕೆ ಹೋಗಿ ಬಂದಾದ ಮೇಲೆ ಇಬ್ಬರ ಸ್ವರ ಹೇಗಾಗಿದೆ ಅಂತ, ಒಂದು ದಮ್ಮಿಟ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ. ಮಾತಾಡೋದಕ್ಕೆ ಹೋದ್ರೆ ಎಲ್ಲೋ ಸ್ವರದಲ್ಲಿ ನೋಡಿ ಆಗಲಿ ಶುರುವಾಯಿತು ನನಗೆ. ಇರಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಸಾಕಷ್ಟು ವಿಶೇಷತೆಗಳನ್ನು ಕಾಣಬಹುದು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರ ಒಳಮನಸ್ಸು ಹೇಳುತ್ತೆ ಪ್ರತಿ ಕಾಲವೂ ಸಹಿತ ನಾನು ಮುಂದಿರಬೇಕು ಅಂತ. ನಾನು ಮುಂದಿರಬೇಕು ಅನ್ನೋ ಆಸೆ ನಮಗಿದೆ ನಿಜ, ಆದರೆ ಅದಕ್ಕೆ ಬೇಕಾದಂಥ ಸವಲತ್ತೇನಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ಹಾಗೆ ನೀವು ಹಾಕುವ ಹೆಜ್ಜೆಗೆ ನಿಮಗೆ ಸಹಾಯ ಮಾಡೋರು ಯಾರಿದ್ದಾರೆ? ಯಾಕೆಂದರೆ ಚಂದ್ರ ಮನಸ್ಕಾರಕ ನಿಜ. ನಿಮ್ಮ ಮನಸ್ಸಲ್ಲಿ ಒಂದು ತಿಳಿ ಇರುತ್ತೆ, ನಿಮ್ಮ ಮನಸ್ಸಲ್ಲಿ ಸಮಾಧಾನ ಇರುತ್ತೆ, ನಿಮ್ಮ ಮನಸ್ಸಲ್ಲಿ ಹಾಕುವ ಹೆಜ್ಜೆಗೆ ಏನೋ ಒಂದು ಬದಲಾವಣೆ ಬೇಕು ಅಂತ ಅಪೇಕ್ಷೆ ಪಡುತ್ತೆ ನಿಜ. ಆದರೆ ಅದಕ್ಕೆ ಸಹಾಯ ಮಾಡಬೇಕಾದ್ರೆ ಗುರು ಮತ್ತು ಶುಕ್ರ ಜೊತೆಲಿರಬೇಕಾಗುತ್ತೆ. ಆದರೆ ಇವತ್ತು ಗುರು ಮತ್ತು ಶುಕ್ರರಿರ್ತಕ್ಕಂಥ ಆಸ್ಥಾನ ಬೇರೊಂದು ಕಡೆ ಇದೆ. ಹಾಗಿದ್ದಾಗ ಕರ್ಕಾಟಕ ರಾಶಿಯವರು ಭಾಳ ಎಚ್ಚರಿಕೆಯ ನಡೆ ಹಾಕಬೇಕಾಗತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕು. ನಿನ್ನೆ ರಾತ್ರಿ ಆಲೋಚನೆ ಸಾಕಷ್ಟಿದೆ, ನಾಳೆ ಬೆಳಗ್ಗೆ ಎದ್ದರೆ ಇಂಥದ್ದೇ ಕೆಲಸ ಮಾಡಬೇಕು, ಹೀಗೆ ಮಾರ್ಗವನ್ನು ನಡಿಬೇಕು, ನನ್ನ ವಿದ್ಯಾಭ್ಯಾಸದಲ್ಲಿ ಇಷ್ಟು ಬದಲಾವಣೆ ತಂದುಕೊಳ್ಬೇಕು, ನನ್ನ ಅಭಿವೃದ್ಧಿಗೆ ಇಷ್ಟೆಲ್ಲ ನಾನು ಸಹಾಯವಾಗಿ ತೆಗೆದುಕೊಳ್ಬೇಕು, ಅಥವಾ ಸಹಾಯ ಮಾಡೋ ವ್ಯಕ್ತಿ ನನ್ನ ಜೊತೆಲಿದ್ದಾಗ ಕೈ ಹಿಡಿದು ನಾನು ಏನಾದರೂ ಒಂದಿಷ್ಟು ಅಭಿವೃದ್ಧಿನ ತಂದುಕೊಳ್ಬೇಕು ಅಂತಕ್ಕಂಥ ಆಸೆ ಮಾತ್ರ ಕರ್ಕಾಟಕ ರಾಶಿಯವರಿಗೆ ಬೆಟ್ಟದಷ್ಟಿದೆ. ಆದರೆ ಅದು ಕಾರ್ಯಗತ ಆಗೋದು ಹೇಗೆ? ಕಾರ್ಯಗತ ಆಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಹಾಗೆ ಅಂದುಕೊಂಡಷ್ಟು ಸಾಧನೆ ಇವತ್ತಲ್ಲ, ಹಾಗಂತ ಕೈಕಟ್ಟಿ ಕೂರಬಾರ್ದು. ಮಾಡೋ ಕೆಲಸನ ಕಷ್ಟಪಟ್ಟಾದರೂ ಮಾಡಬೇಕು. ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಇಂಥದ್ದೇ ಕೆಲಸಗಳನ್ನು ಇದೇ ಕ್ರಮದಲ್ಲಿ ನೀವು ಮಾಡ್ಕೊಂಡು ಮುನ್ನಡೆರಿ. 2 ಗಂಟೆ ನಂತರ ನೀವು ಕೈಕಟ್ಟಿ ಕೂರ್ತೀನಿ ಅಂದರೂ ಕೂರ್ಲಿಕ್ಕೆ ಬಿಡೋದಿಲ್ಲ. ಇವತ್ತಿನ ನಿಮ್ಮ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ 2 ಗಂಟೆ ಒಳಗಡೆ ನಿಮ್ಮ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಬಹಳ ಬಲವಾಗಿರಬೇಕು. ಆಗೋದೇ ಇಲ್ಲ ಈ ಕೆಲಸ ಅನ್ನೋದನ್ನು ಆಗುತ್ತೆ ಅನ್ನೋ ಒಂದು ಒಳ್ಳೆ ಮನಸ್ಸಿನಿಂದ ನೀವು ಗಟ್ಟಿ ದೃಢಪಡಿಸ್ಕೊಂಡ್ರೆ ಮಾತ್ರ ಮಧ್ಯಾಹ್ನದ ನಂತರ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇದರ ಮಧ್ಯದಲ್ಲಿ ಇವತ್ತು ನೀವು ಮಾಡಬೇಕಾದ್ದು ಮೊದಲು ಬೆಳಗ್ಗೆ ಪೂರ್ವಾಭಿಮುಖವಾಗಿ ನಿಂತುಕೊಂಡು ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಸೂರ್ಯನಾರಾಯಣನಿಗೆ ಒಂದು ನಮಸ್ಕಾರ ಮಾಡಿ ನಿಮ್ಮ ಜನ್ಮದಾತರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಡೆದರೆ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ವಿಶೇಷವಾದ ಫಲ. ಇವತ್ತು ನಿಮ್ಮ ತಂದೆಯನ್ನು ಬಹಳ ಮನಸ್ಸಲ್ಲಿ ಗಟ್ಟಿಯಾಗಿ ನೀವು ಪ್ರಾರ್ಥಿಸಬೇಕು.
ತಂದೆಯ ಮಾರ್ಗದರ್ಶನ, ತಂದೆಯ ಅನುಗ್ರಹ, ತಂದೆಯ ಆಶೀರ್ವಾದ ಅದಷ್ಟೇ ಇವತ್ತು ನಿಮ್ಮನ್ನು ಹೆಚ್ಚು ಕೆಲಸ ಮಾಡುತ್ತೆ. ಯಾಕೆಂದರೆ ಕರ್ಕಾಟಕ ರಾಶಿಯವರು ಸದಾಕಾಲ ಹೇಳ್ತೀನಿ, ನಿಮ್ಮ ರಾಶಿಯಾಧಿಪತಿ ಚಂದ್ರ, ಅಲ್ಲಿ ಮಾತೃಕಾರಕ ತಾಯಿ ಇರ್ತಕ್ಕಂಥದ್ದು. ಆದರೆ ಇವತ್ತು ನೀವು ತಂದೆಗೆ ನಮಸ್ಕಾರ ಮಾಡಿದ್ರೆ ಬೇರೆ ಗ್ರಹಗಳ ಒಂದಷ್ಟು ಅನುಕೂಲ ನಿಮಗೆ ಈಸಿಯಾಗಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಸಿಂಹರಾಶಿಯವರ ನಡವಳಿಕೆಗಳು ಬಹಳಷ್ಟು ಗರ್ಜನೆ ಇದೆ. ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಫಲಾಫಲಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಏನು ಮಾಡೋದು ಬಿಡೋದು, ಯಾವುದು ಸರಿ ತಪ್ಪು, ಇದೆಲ್ಲವೂ ಆಲೋಚನೆ ಮಾಡೋದರಲ್ಲಿ ಮುಹೂರ್ತನೇ ಮೀರಿ ಹೋಗ್ಬಿಡುತ್ತೆ. ಹಾಗಂತ ನೀವೇನು ಸುಮ್ಮನೆ ಇರಬೇಕಾದಿಲ್ಲ. ನೀವೇನು ಮಾಡಬೇಕಾಗಿದೆಯೋ ಅದನ್ನು ಕ್ರಮಬದ್ಧವಾಗಿ ಮಾಡಿ. ಭಗವಂತ ನಿಮಗೇನು ದಯಪಾಲಿಸಬೇಕೋ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕೈಕಟ್ಟಿ ಕೂತ್ಕೊಂಡ್ರೆ ಅಥವಾ ಸುಸ್ತಾಗ್ತಿದೆ ಅಂತ ಮನೇಲಿ ಕೂತ್ರೆ ಯಾವ ಕೆಲಸವೂ ಯಾರಿಗೂ ಸಾಧನೆ ಅಲ್ಲ. ಮಾಡುವ ಕೆಲಸವನ್ನು ಕಷ್ಟನೋ ಸುಖನೋ, ಇವತ್ತಿನ ಕಾಯಕ ಇದು, ನನ್ನ ಟೈಮ್ ಟೇಬಲ್ ಇದು, ಇವತ್ತು ನಾನು ಇಷ್ಟು ಕೆಲಸ ಮಾಡಬೇಕು, ಇಷ್ಟು ವಿದ್ಯಾಭ್ಯಾಸ ನಾನು ಮಾಡಬೇಕು, ಅಥವಾ ನನ್ನ ಉದ್ಯೋಗದಲ್ಲಿ ಬದಲಾವಣೆ ತರಬೇಕು, ಅಥವಾ ನನ್ನ ಜೀವನೋಪಾಯಕ್ಕಾಗಿ ನಾನು ಇಂಥದ್ದೊಂದು ಶ್ರಮಿಸಬೇಕು, ಹೀಗೆ ಹಠದಿಂದ ಮಾತ್ರ ನಡೆದರೆ ಮಾತ್ರ ಇವತ್ತಿನ ಫಲಾಫಲದಲ್ಲಿ ಲಾಭ ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಿಂಹರಾಶಿಯವರು ನಿಮ್ಮ ನಡೆ ಆದಷ್ಟು ಗಜನಡೆ ಆಗಿರಬೇಕು. ಆನೆ ನಿಧಾನಕ್ಕೆ ನಡೆದರೂ ಅದರ ವೈಭವ, ಅದರ ಒಂದು ವಿಶೇಷತೆ ಅದು ಇದ್ದೇ ಇರುತ್ತೆ. ಅಂತಹ ನಡೆ ಸಿಂಹರಾಶಿಯವ್ರದ್ದಾಗಿರಬೇಕು. ಆದರೆ ಇಲ್ಲಿ ಒಂದು ರಹಸ್ಯ ಇದೆ. ಏನಪ್ಪ ಅಂದರೆ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು, ನೀವು ಹಾಕುವಂಥ ಹೆಜ್ಜೆಯನ್ನು 4 ಜನ ನೋಡಿ 4 ಥರ ಮಾತಾಡ್ಕೊಳ್ಳೋರು ಇರ್ತಾರೆ. ನಿಮ್ಮ ಹಿಂದೆ ನಿಮ್ಮ ಕಿವಿಗೆ ಆಲಿಸ್ತಾ ಇರುತ್ತೆ, ಎಲ್ಲವೂ ಕಿವಿ ಕೇಳಿಸುತ್ತೆ ಪ್ರತಿಯೊಂದು ವಿಚಾರ, ನನ್ನ ಬಗ್ಗೆ ಏನು ಮಾತಾಡ್ಕೊಳ್ತಿದ್ದಾರೆ ಅಂತ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ಹಾಕುವ ಹೆಜ್ಜೆ, ನಮ್ಮ ನೋಟ ಮುಂದಿರಬೇಕು. ಸಾಮಾನ್ಯಕ್ಕೆ ಕುದುರೆ ನಡಿಬೇಕಾದ್ರೆ ಕುದುರೆ ಎಡ ಮತ್ತು ಬಲಭಾಗದಲ್ಲಿ ಏನು ಕಾಣಬಾರ್ದು ಅಂತಲೇ ಆ ಕುದುರೆಗೆ ಕಣ್ಣಿಗೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆದರೆ ಕುದುರೆಯ ನೋಟ ಮುಂದೆ ಮಾತ್ರ ಕಾಣ್ತಿರುತ್ತೆ. ಅಂತಹದ್ದೇ ರಭಸವಾದಂಥ ನೋಟ ಸಿಂಹರಾಶಿಯವ್ರದ್ದಾಗಿರಬೇಕು. ಆಗ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹವೂ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಪ್ರಯಾಣದಲ್ಲಿ ಮಾತ್ರ ಸಣ್ಣ ಪುಟ್ಟ ಅಡಚಣೆಗಳಾಗುತ್ತೆ. ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಆಗದಿರ ಇರ್ತಕ್ಕಂಥದ್ದು, ಉದ್ಯೋಗದಲ್ಲಿ ನೀವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗದಿರ ಇರ್ತಕ್ಕಂಥದ್ದು, ನಿಮ್ಮ ಗೃಹಸ್ಥಿತಿಗಳಲ್ಲಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಜೊತೆಯಲ್ಲಿರ್ತಕ್ಕಂಥವರೇ ಸ್ವಲ್ಪ ನಿಂದನೆ ಮಾತಾಡಿ ನಿಮ್ಮಲ್ಲಿರ್ತಕ್ಕಂಥ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥದ್ದು. ನೀವು ನಿಮ್ಮ ಒಳಮನಸ್ಸು ಹೇಳುತ್ತೆ ಇಂತಿಂಥ ಅದ್ಭುತವಾದಂಥ ಕೆಲಸವನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೇಕು ಅಂತ. ಆದರೆ ಯಾವ ಕೆಲಸ ಮಾಡಲಿಕ್ಕೂ ಮುಂದೆ ಹೋಗೋದು ಬಿಡೋದೇ ಇಲ್ವಲ್ಲ. ಮುಂದೆ ಹೋದರೆ ಅಲ್ಲಿಬ್ಬರು ಕೈ ಹಿಡಿದು ನಿಲ್ಲಿಸ್ಕೊಳ್ತಾರೆ. ಹಾಗಾಗಿ ಕನ್ಯಾ ರಾಶಿಯವರು ಏನನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನಾವು ಏನಿರಬೇಕು, ನಾವು ಹೇಗಿರಬೇಕು, ಅದು ಬಹಳ ಮುಖ್ಯ. ಒಂದು ಅರಿಶಿನ ಕೊಂಬು ನೋಡಿ, ಕನ್ಯಾ ರಾಶಿಯವರು ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಅರಿಶಿನ ಕೊಂಬಲ್ಲಿ ಗಂಧ ತೆಗಿಬೇಕು. ಅರಿಶಿನ ಕೊಂಬಲ್ಲಿ ಗಂಧ ತೆಗಿಬೇಕು. ಆ ಗಂಧವನ್ನು ಅರಳಿ ಎಲೆಗೆ ಹಚ್ಚಬೇಕು. ಅರಿಶಿಣದ ಗಂಧವನ್ನು ಅರಳಿ ಎಲೆಗೆ, ಅರಳಿ ವೃಕ್ಷ ಅಂದರೆ ಅಶ್ವತ್ಥ ಮರ, ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ವೃಕ್ಷಗಳಲ್ಲೇ ರಾಜ ಅಶ್ವತ್ಥ ವೃಕ್ಷ. ಅಂತಹ ಅಶ್ವತ್ಥ ವೃಕ್ಷದ ಎಲೆಗೆ ಅರಿಶಿಣದ ಗಂಧವನ್ನು ನೀವು ಹಚ್ಚಿದ್ದೇ ಆದರೆ ನಿಮ್ಮಲ್ಲಿರ್ತಕ್ಕಂತಹ ಕರ್ಮಫಲ ದೂರ, ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ, ಅಂದುಕೊಂಡಷ್ಟು ಕೆಲಸ ಬಹಳ ವೇಗವಾಗಿ ನಡೆಯುತ್ತೆ. ಇದು ಕನ್ಯಾ ರಾಶಿಯವರ ಭವಿಷ್ಯತ್ತು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಸಂತೋಷ. ಅಮ್ಮ, ತಮ್ಮ ಹೆಸರು? ಅಪರಿಚಿತ ಮಾತಾಡ್ತೀನಿ. ಹಾ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ ಅಂತ. ಹಾ, ಸಂತೋಷ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ. ಗೊತ್ತವರು ಎಲ್ಲರ ಜೊತೆನೂ ಇದ್ದಾರೆ. ಹಲೋ. ಅಪ್ಪಾಜಿ. ನಮಸ್ತೆ. ನಮಸ್ತೆ ತಾಯಿ, ಹೇಗಿದ್ದೀರಾ ಅಪ್ಪಾಜಿ? ಚೆನ್ನಾಗಿದ್ದೀನಿ ಮಗು, ನೀ ಚೆನ್ನಾಗಿದ್ದಮ್ಮ? ಹಾ ಅಪ್ಪಾಜಿ, ಚೆನ್ನಾಗಿದ್ದೀನಿ. ಕುಂಭಮೇಳಗೆ ಹೋಗಿ ನಿಮ್ಮ ಧ್ವನಿನಲ್ಲಿ ಸ್ವಲ್ಪ ಇದಾಗಿರ್ಬೋದು, ಆದ್ರೆ ಸಾಕ್ಷಾತ್ ರಾಜರಾಜೇಶ್ವರಿ ನಿಮ್ಮ ನಾಲಿಗೆನಲ್ಲಿ ಕೂತು ಆ ಶಕ್ತಿನ ತುಂಬಿದ್ದಾರೆ. ಎಷ್ಟೋ ನೊಂದ ಮನಸ್ಸುಗಳಿಗೆ ನಿಮ್ಮ ಒಂದು ಮಾತೆ ಅವ್ರಿಗೆ ಒಂದು ಮುಂದೆ ಏನೋ ನನ್ನಲ್ಲಿ ಭರವಸೆಯನ್ನ ಮೂಡಿಸುವಂತ ಶಕ್ತಿ ಇದೆ ಅಪ್ಪಾಜಿ. ದೇವ್ರು ನಿಮ್ಗೆ ಇನ್ನು 100 ವರ್ಷ ಈ ಶಕ್ತಿ, ಆಯುಸ್ಸು, ಐಶ್ವರ್ಯ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಪ್ಪಾಜಿ. ಆಗ್ಲಿ ತಾಯಿ. ಹೇಳಿ ಮಗು, ಏನ್ ವಿಚಾರ ತಾಯಿ?
ಅಪ್ಪಾಜಿ ನೀವು ನನ್ಗೆ ಒಂದು ಸುಮಾರು 9 ವರ್ಷದಿಂದನೂ ನನ್ನ ಒಂದು ಏನೇ ಒಂದು ಕಷ್ಟಗಳಲ್ಲೂ ನೀವು ನನ್ನ ಜೊತೆ ನಿಂತಿದ್ದೀರಾ ಅಂತ ನನ್ಗೆ ಭರವಸೆ ಇದೆ. ಮನೆ ಬಗ್ಗೆ ಕೇಳಿದ್ದೆ, ಅದನ್ನ ನೀವು ಹೇಳಿದ್ರಿ, ಯಾವ್ದು ಹೇಳಿದ್ರು ಡೇಟ್ ಹೇಳಿದ್ರು ಆ ಡೇಟ್ ನಲ್ಲೇ ನನ್ಗೆ ಮನೆ ಅಲ್ಲ ಆಗಿತ್ತು. ಆದ್ರೆ ಈಗ ಸ್ವಲ್ಪ ನಂಗೆ ಮನೆಯಲ್ಲಿ ಯಜಮಾನ್ರು ಇಲ್ಲಾಂದ್ರೆ ಮಗ ದೊಡ್ಡವನು ಇಲ್ಲಾಂದ್ರೆ ಚಿಕ್ಕವನು ಯಾರಾದ್ರೂ ಒಬ್ಬೊಬ್ಬರ ರೀತಿನಲ್ಲಿ ಮನೆಯಲ್ಲಿ ಒಂಥರ ನೆಮ್ಮದಿ ಎಲ್ಲೋ ಕೆಡ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಪ್ಪಾಜಿ. ನಾನ್ ಕೇಳಿದ್ದೆ ಮಗನ್ ಬಗ್ಗೆನು, ದೊಡ್ಡವನ್ ಬಗ್ಗೆ. ಅವ್ನ್ ಇವಾಗ 20 ವರ್ಷ, ಅವನಿಗೆ ಡಿಗ್ರಿ ಓದ್ತಿದ್ದಾನೆ. ಸಣ್ಣವನು ಈಗ 10th ಸ್ಟ್ಯಾಂಡರ್ಡ್. ದೊಡ್ಡವನ ಹೆಸರು ತರುಣ್ ಅನಿರುದ್ಧ್, ವಿಶಾಖ ನಕ್ಷತ್ರ ತುಲಾ ರಾಶಿ. ಚಿಕ್ಕವನ ಹೆಸರು ಶರಣ್ ಸ್ವರೂಪ್, ಶ್ರವಣ ನಕ್ಷತ್ರ ಮಕರ ರಾಶಿ ಅಪ್ಪಾಜಿ. ಯಜಮಾನ್ರು ಏನಾದ್ರು ಒಂದೊಂದ್ ಮನೆಯಲ್ಲಿ ಕಿರಿಕಿರಿ ಅಂತ ಅನ್ನಿಸ್ತಾ ಇದೆ. ಹೊರಗೆ ಹೋಗಿ ಬಂತಂದ್ರೆ ಏನಾದ್ರು ಒಂದ್ ಸಮಸ್ಯೆ, ನಮ್ಮಲ್ಲೇ ಇತ್ತಂದ್ರೆ ಏನೋ ಒಂಥರ ಅದು ನಂಗೆ ಯಾಕೋ ಅದು ನೊಂದ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಪ್ಪಾಜಿ. ನಿಮ್ಮ ಒಂದ್ ಮಾತು ನಂಗೆ ಬೇಕು ಅಪ್ಪಾಜಿ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಗ್ರಹಗತಿಗಳಲ್ಲೇ ಬಲ ಇಲ್ಲ. ಈಗ ನಿಮ್ಮ ಕಣ್ಣೆದುರುಗ ಇರತಕ್ಕಂಥದ್ದನ್ನು ನೀವು ನೋಡುವಂತಹ ದೃಷ್ಟಿ ಆಗ್ತಿದೆಯಲ್ಲ, ನಿಮ್ಮ ದೃಷ್ಟಿ ನಿಮ್ಮ ಕಿವಿಗೆ ಬೀಳುವಂಥ ಪ್ರತಿಯೊಂದು ಶಬ್ದ ಸಹಿತ ನಿಮ್ಮನ್ನು ಮಾನಸಿಕವಾಗಿ ತುಂಬ ಹಿಂಸೆ ಪಡಿಸ್ತಾ ಇದೆ. ಎಲ್ಲೋ ನನ್ನ ಹಿಡಿತಕ್ಕೆ ಸಿಗ್ತಿಲ್ವೇನೋ, ನಾನು ಅಂದುಕೊಂಡಂಥ ರೀತಿ ಆಗ್ತಾ ಇಲ್ವೇನೋ, ಅಥವಾ ನನ್ನ ಸರಹದ್ದನ್ನು ದಾಟಿ ಮುಂದೆ ಹೋಗ್ತಿದ್ದಾರೇನೋ ಎಂಬತಕ್ಕಂಥ ಮನಸ್ಸು ನಿಮ್ಮ ಪ್ರತಿ ಕ್ಷಣವೂ ಸಹಿತ ನೀವು ನೋವು ಇದ್ದೀರಿ. ಅದರ ಮಧ್ಯದಲ್ಲಿ ನಿಮ್ಮ ಆರೋಗ್ಯ ಸಹಿತ ಅಷ್ಟು ಸಮಂಜಸವಾದಿಲ್ಲ. ಆರೋಗ್ಯದಲ್ಲಿ ತುಂಬ ಹೊಡೆತ ಕಾಣಿಸ್ತಾ ಇದೆ. ಅದು ನಿಮಗೆ ಆರೋಗ್ಯ ಸಮಸ್ಯೆನಾ, ಅಥವಾ ಈ ನನ್ನ ಕುಟುಂಬದಲ್ಲಿರ್ತಕ್ಕಂಥವ್ರು ನನಗೆ ಕೊಡ್ತಿರುವ ತೊಂದರೆನಾ, ಅಥವಾ ನಾನಿರ್ತಕ್ಕಂಥ ರೀತಿನೇ ಸರಿ ಇಲ್ವಾ ಅಂತಕ್ಕಂಥ ಗೊಂದಲದಲ್ಲಿ ನೀವಿದ್ದೀರಿ ಇಷ್ಟೇ. ಖಂಡಿತವಾಗ್ಲೂ ಅಪ್ಪಾಜಿ. ಇದು ಇನ್ನೂ ಕಡಿಮೆ ಅಂದರೆ ಇನ್ನು ಈ ನವೆಂಬರ್ 18ನೇ ತಾರೀಕುವರೆಗೂ, ಮುಂದೆ ಬರ್ತಕ್ಕಂಥ ನವೆಂಬರ್ 18ರವರೆಗೂ ನಿಮ್ಮ ಈ ಸಮಸ್ಯೆಗಳು ಇದು ತಪ್ಪಿದ್ದಲ್ಲ. ಇದು ನಿಮ್ಮ ಸ್ವರತರಂಗ ಪ್ರಕಾರ. ಇನ್ನು ಎರಡನೇದು, ಒಬ್ಬ ಮಗ ತುಲಾ ರಾಶಿ, ಇನ್ನೊಬ್ಬ ಮಗ ಮಕರ ರಾಶಿ. ಮಕರ ರಾಶಿಯವರು ಇನ್ನಪ್ಪಪ್ಪ ಅಂದರೆ ಇನ್ನೊಂದು 1.5 ತಿಂಗಳು ಅಥವಾ 1.25 ತಿಂಗಳು ಸ್ವಲ್ಪ ಈ ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿರುತ್ತೆ. ಅದಾದಮೇಲೆ ಹತ್ತುವ ಕುದುರೆ ಇದೆಯಲ್ಲ, ಇಡೀ ನಿಮ್ಮ ಕುಟುಂಬವನ್ನೇ ಒಂದು ವಿಶೇಷವಾದಂಥ ರೀತಿ ಮುನ್ನಡೆಸುವಂಥ ಶಕ್ತಿ ಆ ಮಕರ ರಾಶಿಗಿದೆ. ಅಂದರೆ ನಿಮ್ಮ ಚಿಕ್ಕ ಮಗನಿಗಿದೆ. ದೊಡ್ಡ ಮಗನಿಗೆ ಮೇಲಿಂದ ಮೇಲೆ ಪೆಟ್ಟು ಬೀಳ್ತಾನೆ ಇದೆ. ಅವನ ತಲೆ ಎತ್ತಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಅವನು ಫ್ರೆಂಡ್ ಸರ್ಕಲಲ್ಲಿ ನೋವಿದೆ, ಅವನು ವಿದ್ಯಾಭ್ಯಾಸದಲ್ಲಿ ಹೊಡೆತ ಬೀಳ್ತಾ ಇದೆ, ಮತ್ತೆ ಮನೆಯಲ್ಲೂ ಸಹಿತ ಅವನು ಏನೇ ಸಮಾಧಾನವಾಗಿರಬೇಕು ಅಂದ್ಕೊಂಡ್ರೆ ಯಾವುದು ಕೆಲಸಕ್ಕೆ ಬಾರದ ವಿಚಾರ ಅವನ ತಲೆ ಮೇಲೆ ಗೂಬೆ ಕೂತ್ಕೊಳ್ತಾ ಇರುತ್ತೆ. ಹೀಗಿರಬೇಕಾದ್ರೆ ನೀವು ಅವ್ನು ನೋಡ್ಬೇಕಾ, ಇವ್ನು ನೋಡ್ಬೇಕಾ, ನಿಮ್ಮೊಳಗಿರುವ ನೋವಿನ ನೋಡ್ಬೇಕಾ? ಒಂದು ಕುಟುಂಬದಲ್ಲಿ ಒಂದೇ ನಕ್ಷತ್ರಕ್ಕೆ ಒಂದೇ ರಾಶಿಗೆ ಸಂಬಂಧಪಟ್ಟವರು ಎಲ್ಲರೂ ಇರ್ಲಿಕ್ಕೆ ಆಗುವುದಿಲ್ಲ. ಒಂದು ಕುಟುಂಬದಲ್ಲಿ ಬೇರೆ ಬೇರೆ ರಾಶಿ ನಕ್ಷತ್ರಗಳವರೇ ಇರ್ತಾರೆ. ಒಬ್ಬರು ಲಾಭದಲ್ಲಿ ಮುನ್ನಡೀತಾರೆ, ಒಬ್ಬರು ನಷ್ಟಕ್ಕೆ ಹೋಗ್ತಾರೆ, ಒಬ್ಬರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ, ಇನ್ನೊಬ್ರು ಸಂಪೂರ್ಣವಾಗಿ ಭೂಮಿನೆಲ್ಲ ಕಚ್ತಾರೆ. ಆ ಭೂಮಿನೆಲ್ಲ ಕಚ್ಚಿರ್ತಕ್ಕಂಥವ್ರನ್ನ ಬೇರೊಬ್ರು ಕೈ ಎತ್ತಬೋದಾ? ಸಾಧ್ಯವಿಲ್ಲ. ಯಾಕೆಂದರೆ ಇದು ಗ್ರಹಸ್ಥಿತಿಗಳು. ನೋಡಿ, ದೇವತೆಗಳು ಸ್ಥಿರವಾಗಿ ನಿಲ್ಲುವಂಥದ್ದು, ಗ್ರಹಗಳು ಮುಂದಿನ ಮನೆ ನಡೆಯುವಂಥದ್ದು. ಗ್ರಹಗಳು ಮುಂದೆ ಚಲಿಸಿದ್ರೆ ಮಾತ್ರ ಅಲ್ಲಿ ಭವಿಷ್ಯತ್ತು ನಡೀತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಸ್ವರತರಂಗ ಪ್ರಕಾರ ಸ್ವಲ್ಪ ದಿವಸ ತಾವು ಕಾಯೋದು ಉತ್ತಮ. ಹಾಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ತೊಂದರೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಬಹುಶಃ ಇದು ಕಾಕತಾಳೀವೋ ಅನ್ನಂಬಂತೆ ಇದೇ ಬರ್ತಕ್ಕಂತಹ ಮಾಘ ಶುದ್ಧ ಹುಣ್ಣಿಮೆ ಬಹಳ ವಿಶೇಷವಾದ್ದು. ಅದರಲ್ಲೂ ಈ ಬಾರಿ ಇರ್ತಕ್ಕಂಥ ಹುಣ್ಣಿಮೆಯ ತಿಥಿವಾರ ನಕ್ಷತ್ರ ಬಹಳ ಒಳ್ಳೆಯ ಯೋಗ ಇದೆ. ಇದೇ ಮುಹೂರ್ತದಲ್ಲಿ ಈ ವಾಸ್ತುವಿಗೆ ಸಂಬಂಧಪಟ್ಟಂಥ ನೀವು ಹೇಳ್ಕೊಂಡ್ರಲ್ಲ ನಿಮ್ಮ ಕಷ್ಟಗಳು, ಇದಕ್ಕೆ ತತ್ಪ್ರಮಾಣವಾಗಿ ಬಹಳ ವಿಶೇಷವಾದಂಥ ಒಂದು ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯದಲ್ಲೇ ಇದು ನಿಮ್ಮೊಬ್ಬರಿಗೆ ಅಂತಲ್ಲ, ಯಾರೆಲ್ಲ ನಿಮ್ಮ ಕಷ್ಟಗಳನ್ನು ಅನುಭವಿಸ್ತಿರುವಂಥ ಕುಟುಂಬಗಳಿದೆಯೋ ಅವರೆಲ್ಲರಿಗೂ ಸಂಬಂಧಪಡ್ತಕ್ಕಂಥ ರೀತಿ ಒಂದು ಅದ್ಭುತವಾದಂಥ ತಂತ್ರವನ್ನು ಈಗ ನೀವು ಹೇಳಿದ್ರಿಂದ ಈ ಹುಣ್ಣಿಮೆಗೆ ಆ ಪ್ರಯೋಗವನ್ನು ಹುಡುಕ್ತೀನಿ. ನಾನು ಆ ಪ್ರಯೋಗ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಜಿರವರು ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತಿನ ದಿವಸನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ನಮ್ಮ ಕಾರ್ಯಕ್ರಮಕ್ಕೆ ಆಗಿದೆ. ಬಹಳ ವಿಶೇಷವಾಗಿ ರಾಮೋಹಳ್ಳಿ, ಬೆಂಗಳೂರಿನ ರಾಮೋಹಳ್ಳಿನಲ್ಲಿರ್ತಕ್ಕಂಥ ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಗೌರಿ ಸುಬ್ರಹ್ಮಣ್ಯಂ ಅಮ್ಮರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮುಕ್ತಿನಾಗ ದೇವಸ್ಥಾನದಲ್ಲಿ ನೆರವೇರ್ತಾ ಇರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಕ್ಕಾಗಿ ಗುರುಜಿರವರನ್ನು ಬಹಳ ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡ್ಕೊಳ್ಳಿಕ್ಕಾಗಿ ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅಮ್ಮ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಭಾಳ ವಿಶೇಷವಾಗಿ ಮುಕ್ತಿನಾಗ ಎಂಬತಕ್ಕಂಥದ್ದು ಬೃಹತ್ ಮಟ್ಟದ ಒಂದು ನಾಗ ಸನ್ನಿಧಿ. ಆ ನಾಗಕ್ಷೇತ್ರವನ್ನು
ಸಮಾಜದಲ್ಲಿರ್ತಕ್ಕಂಥವರ ಕಷ್ಟ ಸುಖಗಳು ಬೇಗ ಪರಿಹಾರ ಆಗಬೇಕು, ಏನು ಕಷ್ಟಗಳು ಅನುಭವಿಸಿದ್ರು ಅದಕ್ಕೊಂದು ಮುಕ್ತಿ ಸಿಗಬೇಕು ಅಂತ ನಮ್ಮ ಆತ್ಮೀಯರಾದಂಥ ಸುಬ್ರಹ್ಮಣ್ಯಂರವರು ಅವರ ಕಾಯಕ, ಅವರ ನಡೆ, ಅವರ ಒಂದು ದಿನಚರಿ ಅಬ್ಬಬ್ಬ ಅದು ಹೇಳಲಿಕ್ಕೆ ಅಸಾಧ್ಯ. ಒಂದು ಸಾಧನೆ ಮಾಡಬೇಕನ್ನೋ ಒಬ್ಬ ಸಾಧನಾ ಪುರುಷ ಹೇಗಿದ್ದಾನೆ ಅಂದರೆ, ಆ ಸಾಧನಾ ಪುರುಷನ ಹಿಂದೆ ಒಂದು ಶಕ್ತಿ ಇರುತ್ತೆ ಅಂದರೆ ಅದು ತಾಯಿ. ಅಂದು ಬೆಳಕಿಗೆ ಬರಲಿಲ್ಲ, ಇಂದು ಬೆಳಕಿಗೆ ಬರೆದಿದ್ದರೆ ಸಾಧ್ಯವೇ ಇಲ್ಲ. ಸಂಸ್ಥಾನ ಮಾಡೋದು ದೊಡ್ಡದಲ್ಲ, ಸಂಸ್ಥಾನ ನಡೆಸೋದು ಬಹಳ ದೊಡ್ಡದು. ಇವತ್ತು ಆನಂದ್ ಗುರೂಜಿಯವರು ಚಿಕ್ಕದಾಗಿರ್ತಕ್ಕಂಥ ಒಂದು ಸಾಲಿಗ್ರಾಮ ಕ್ಷೇತ್ರ ಮಾಡಿದ್ಮೇಲೆ ಆ ಕ್ಷೇತ್ರಕ್ಕೆ ಬಂದು ಹೋಗುವಂಥ ಭಕ್ತರಿಗೆ ಊಟ ವಸತಿ ವ್ಯವಸ್ಥೆ ನೋಡೋದೇ ಒಂದು ದೊಡ್ಡ ಜವಾಬ್ದಾರಿ ಟಾಸ್ಕ್ ಇದೆ ನಮ್ಮ ಮೇಲೆ. ನಮ್ಮದು ಪುಟ್ಟ ಆಲಯ, ಆದರೆ ಇವತ್ತು ಬೃಹತ್ ಮಟ್ಟದ ಆಲಯ ಮುಕ್ತಿನಾಗ. ಆ ಆಲಯದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾಯಕಗಳನ್ನು ಸಹಿತ ಈ ತಾಯಿ ನಿರ್ವಹಿಸ್ಕೊಂಡು ಹೋಗ್ತಿದ್ದಾರಲ್ಲ, ನಿಭಾಯಿಸ್ತಿದ್ದಾರಲ್ಲ, ಅದು ಸಾಮಾನ್ಯವಾದ್ದಲ್ಲ. ಅದರಲ್ಲೂ ಈ ಮಾಧ್ಯಮ ಮತ್ತು ಸಮಾಜದಲ್ಲೊಂದು ಸ್ಥಾನಮಾನ ಅಂತ ಬಂದು ಕೂತ್ಕೊಂಡಾದ ನಂತರ ಆ ಸಮಾಜದಲ್ಲಿ ನಡಿಬೇಕಾದ್ರೆ ಅವ್ರು ಇರ್ತಕ್ಕಂಥ ವಾಸ್ತುಗೃಹ, ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಆನಂದ್ ಗುರೂಜಿಯವರೊಬ್ಬರೇ ಗಾಜಿನ ಮನೆಯಲ್ಲಿ ಇಲ್ಲ, ಇಂತಹವರು ಗಾಜಿನ ಮನೆಗಳಲ್ಲೇ ಇದ್ದಾರೆ. ಆದರೆ ಗಾಜಿನ ಮನೆಯಲ್ಲಿದ್ದವ್ರನ್ನ ಎಲ್ಲರನ್ನೂ ಸಹಿತ ಗಾಜು ಧೂಳು ಒರೆಸಿ ನೋಡೋರಲ್ಲ, ಕಲ್ಲಲ್ಲಿ ಹೊಡೆದು ಗಾಜು ಗಟ್ಟಿಯಾಗಿದೆಯೋ ನೋಡಿಕೊಂಡೇ ಒಳಗೆ ಬರೋರು ಇದ್ದಾರೆ. ಅಂತಹ ಪುಣ್ಯಾತ್ಮರ ಮಧ್ಯದಲ್ಲಿ ನಮ್ಮ ಈ ಪ್ರಯಾಣ ಇರಲಿ. ಬಹಳ ಅದ್ಭುತವಾದಂಥದ್ದು. ಸೃಷ್ಟಿ ದಿವಸ ನಿಮ್ಮ ಆಗಮನ ನಮಗನ್ಸಿದ್ದು ನಾಗೇಂದ್ರನ ಆಗಮನ ಆಯಿತೇನೋ ಅಂತ. ಯಾಕೆ ಅಂದರೆ ಸೃಷ್ಟಿ ಬಗ್ಗೆ ನಾನು ಬೆಳಗ್ಗೆ ತಾನೇ ಹೇಳಿದೆ, ಇವತ್ತು ರಾಶಿಫಲವನ್ನು ಬೇಗ ತೊಗೊಂಡು ನಂತರ ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡಿಸೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ಆ ಕ್ಷೇತ್ರದಿಂದಲೇ ನೀವು ಬಂದದ್ದು, ಆ ಪ್ರಸಾದವನ್ನು ತಂದದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಕೊಡಿ. ತಮಗೆ ಆಹ್ವಾನ ಕೊಡೋದಕ್ಕೋಸ್ಕರ ಬಂದಿದ್ದೀನಿ. ಓಹೋ. ಕ್ಷೇತ್ರದಲ್ಲಿ ಇದು ಮೈಕ್ ಮಾತಾಡಿ. ಹಾಂ, ತಮಗೆ ಆಹ್ವಾನವನ್ನು ಕೊಡೋದಕ್ಕೋಸ್ಕರ ಬಂದಿರತಕ್ಕಂಥದ್ದು. ನಮ್ಮ ಬೃಹತ್ ಮುಕ್ತಿನಾಗ ಕ್ಷೇತ್ರದಲ್ಲಿ ಬೃಹದಾಕಾರದ ನಾಗನಿಗೊಂದು ಬೃಹದಾಕಾರದ ದೇವಾಲಯ ನಿರ್ಮಾಣ ಆಗಿತ್ತು. ಈಗ ಆ ಬೃಹದಾಕಾರದ ಈ ದೇವಾಲಯಕ್ಕೊಂದು ರಾಜಗೋಪುರ ನಿರ್ಮಾಣ ಆಗಿ ಸಿದ್ಧ ಆಗಿರ್ತಕ್ಕಂತಹ ಒಂದು ಕ್ಷಣದಲ್ಲಿ ಒಂದು ವಿಶೇಷವಾದ ಕುಂಭಾಭಿಷೇಕ ಮತ್ತು ಲೋಕಸಮರ್ಪಣೆ ಎರಡೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಇದೇ ಫೆಬ್ರವರಿ 7ನೇ ತಾರೀಕು ಶುಕ್ರವಾರ ಮಾಘ ಶುದ್ಧ ದಶಮಿಯಂದು. ಆ ದಿವಸ ಗುರುಗಳು ತಾವು ಬಂದು ಅಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ತಾವು ಮುಂದಾಗಿ ನಿಂತು. ನನಗೆ ಮೊದಲು ಕೂಡ ಯಜಮಾನರು ಹೋದ ಹೊಸತರಲ್ಲಿ ಸ್ವಲ್ಪ ತಾವು ತುಂಬ ಧೈರ್ಯವನ್ನು ತುಂಬಿದ್ರಿ. ನೀವು ಹೆದರಬಾರ್ದು, ಈ ಕಾಲದಲ್ಲಿ ನಿಂತು ನೀವು ನಡೆಸಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಅದು ಯಾವ ಶಕ್ತಿಯೋ ನಡೀತಾ ಇದೆ. ಭಗವಂತ ನಿಮ್ಮಂಥವರೆಲ್ಲರ ಆಶೀರ್ವಾದದಿಂದ ಇಂಥ ಒಂದು ಈ ಮಟ್ಟಕ್ಕೆ ಬೆಳೆದು ಬರೋದಕ್ಕೆ ಅವಕಾಶ ಆಗಿದೆ. ಹಾಗಾಗಿ ತಾವು ಈ ಒಂದು ಸಂದರ್ಭದಲ್ಲಿ ಬರಬೇಕು ಅನ್ನೋದು ನನ್ನ ಅಪೇಕ್ಷೆ. ಹಾಗಾಗಿ ತಮ್ಮನ್ನು ಆಹ್ವಾನ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಈ ಒಂದು ಆಹ್ವಾನ ಪತ್ರಿಕೆಯನ್ನು ಸ್ವೀಕಾರ ಮಾಡಬೇಕು. ಇದು ಒಂದು ಸಂಸ್ಥೆಯ ಚೌಕಟ್ಟು, ಅದರಲ್ಲಿ ಒಬ್ಬ ಧರ್ಮದರ್ಶಿಯಾಗಿ ನಿಮ್ಮ ಪತಿದೇವರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಹೊತ್ತು ನಡೆಸುವಂಥ ಹಾಕುವಂಥ ಹೆಜ್ಜೆ. ಆದರೆ ನಮ್ಮ ಭಾರತದಲ್ಲಿ ಹೆಣ್ಣಿಗೆ ಮೊದಲನೇ ಸ್ಥಾನಮಾನ ಇದೆ. ಹೆಣ್ಣು ಮನೆಯ ಕಣ್ಣು, ಹೆಣ್ಣು ಮನೆಯ ಕಣ್ಣು, ಮನೆಯ ಕಣ್ಣೂ ನಿಜ, ಭಾರತಾಂಬೆನೂ ಹೆಣ್ಣು ನಿಜ. ಎಲ್ಲರೂ ಅಮ್ಮ ಅಂತಲೇ ಹೇಳುವಂಥದ್ದು. ಆ ಅದ್ಭುತವಾದ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ನಿಮ್ಮಿಂದ ಈ ಒಂದು ಧರ್ಮ ಕಾರ್ಯ ನಡೀತಾ ಇದೆ. ಈ ಸುಂದರವಾದಂಥ ಈ ಕಾಯಕಕ್ಕೆ ನೀವು ಕರೆದಿದ್ದರೂ ನಿಮ್ಮ ಆಸ್ಥಾನಕ್ಕೆ ಬಂದು ಅಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕಾದ್ದು ನಮ್ಮ ಧರ್ಮ ಇದೆ. ಅದೇ ಧರ್ಮದ ಜಾಗೃತಿ. ಖಂಡಿತ ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ. ನಾನಷ್ಟೇ ಅಲ್ಲ, ನಾನು ನನ್ನ ಹಿಂದೆ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ವಿಭಾಗ ಸಹಿತ ನಿಮ್ಮೊಟ್ಟಿಗೆ ಇರುತ್ತೆ. ತುಂಬ ಧನ್ಯವಾದಗಳು. ತಾವು ಹಿಂದೆ ಕೂಡ ಹೀಗೆ ಬಂದು ನನಗೆ ಸಹಕಾರ ಕೊಟ್ಟಿದ್ರಿ. ಇದೇ ಸಹಕಾರ ನಿರಂತರವಾಗಿರಲಿ ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಒಳ್ಳೆಯದಾಗಲಿ ತಾಯಿ, ಒಳ್ಳೆಯದಾಗಲಿ. ತುಂಬ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳಮ್ಮ. ಆಗಲಿಮ್ಮ. ಅದು ಹೂ ಹಾರ ಕಲ್ಪು. ಹಾಂ, ಭಗವತಿ ಶ್ರೀ ನಡಿತಾ ಒಳ್ಳೆಯದಾಗಲಿ. ಶ್ರೀನಿವಾಸ ಗೋವಿಂದ. ಖಂಡಿತ ನಾವು ಬರ್ತೀವಿ. ಆ ನಾಗೇಂದ್ರನ ಅನುಗ್ರಹ, ನಾಗೇಂದ್ರನ ಕೃಪಾಶೀರ್ವಾದ ಇಡೀ ರಾಜ್ಯ ದೇಶದ ಜನತೆ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಆ ಕಾಯಕ ಅತ್ಯುತ್ತಮವಾಗಿ ನಡೀಲಿ. ಆ ಕ್ಷೇತ್ರಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಅವರವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾಗೇಂದ್ರನ ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆಗಲಿ. ಓಕೆ,
ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಒಂದು ಕರೆಯೋಲೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಗೌರಿ ಸುಬ್ರಹ್ಮಣ್ಯ ಅಮ್ಮರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ, ಇದೇ ಬರ್ತಕ್ಕಂಥ ಫೆಬ್ರವರಿ 7ನೇ ತಾರೀಕು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಮೋಹಳ್ಳಿಯಲ್ಲಿರ್ತಕ್ಕಂಥ ಬೃಹತ್ ಮುಕ್ತಿನಾಗ ದೇವಾಲಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ನೂತನವಾಗಿರ್ತಕ್ಕಂಥ ರಾಜಗೋಪುರ ಒಂದು ಉದ್ಘಾಟನಾ ಸಮಾರಂಭ, ಜೊತೆಗೆ ಕುಂಭಾಭಿಷೇಕ ಮತ್ತು ಲೋಕಸಮರ್ಪಣೆ ಮಹೋತ್ಸವದ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಆಮಂತ್ರಣವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಈ ಕಾರ್ಯಕ್ರಮಕ್ಕೆ ಗುರುಜಿರವರು ಕೂಡ ಆಗಮಿಸ್ತಾ ಇರತಕ್ಕಂಥದ್ದಿದೆ, ನಮ್ಮ ಮಹರ್ಷಿ ವಾಣಿ ತಂಡವೂ ಕೂಡ ಆಗಮಿಸ್ತಾ ಇರತಕ್ಕಂಥದ್ದಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಾಗೇಂದ್ರನ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ತುಲಾರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಲವಾರು ಚಿಂತನೆ, ಹಲವಾರು ಆಲೋಚನೆಗಳು, ಯಾವುದು ಸರಿ ಯಾವುದು ತಪ್ಪು, ಯಾವುದು ಬೇಕು ಯಾವುದು ಬೇಡ, ಇದನ್ನು ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕನ್ಫ್ಯೂಷನಲ್ಲಿ ಇರ್ತೀರಿ. ಮಾರ್ಗದರ್ಶಕರ ಜೊತೆಯಲ್ಲಿದ್ದು ನೀನು ಹೀಗಲ್ಲ ಹೀಗೆ ಮಾಡಪ್ಪ ಅಂದರೆ ಆ ಮಾತಿನಂತೆ ನಡಿಲಿಕ್ಕಾಗೋದಿಲ್ಲ. ಹೋಗಲಿ, ಸ್ವಂತ ನಿರ್ಣಯದಂತೆ ನಡೆದರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತಾ, ಅದು ಸಹಿತ ಕಷ್ಟ. ಆದರೆ ಇಂತಹ ಗೊಂದಲದಲ್ಲಿದ್ದಾಗ ನೀವು ತೆಗೆದುಕೊಳ್ಬೇಕಾದಂಥ ನಿಲುವು, ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಬನ್ನಿ ವೃಕ್ಷ ಇದ್ದರೆ, ಬನ್ನಿ ವೃಕ್ಷ ಅಥವಾ ಬೇವಿನ ವೃಕ್ಷ, ಬೇವು ಅಥವಾ ಬನ್ನಿ, ಇಂತಹ ವೃಕ್ಷಗಳಿದ್ದರೆ ಆ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. 11 ಪ್ರದಕ್ಷಿಣೆ ಮಾಡಿ ಒಂದು ನಮಸ್ಕಾರವನ್ನು ಮಾಡಿದ್ದೇ ಆದರೆ ಸಾಕಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ತುಂಬ ಚಂಚಲತೆ ಆಗ್ತಾ ಇರುತ್ತೆ, ಮನಸ್ಸಿಗೆ ನೋವುಂಟಾಗ್ತಾ ಇರುತ್ತೆ. ಸರಿಯೋ ತಪ್ಪೋ, ನಾನು ಹಾಕ್ತಾ ಇರತಕ್ಕಂಥ ಹೆಜ್ಜೆಯಲ್ಲಿ ವ್ಯತ್ಯಾಸ ಇದೆಯೋ ಏನೋ, ಅದರ ಮಧ್ಯದಲ್ಲಿ ನಿಮ್ಮ ಸ್ವರಕ್ಕೆ, ನಿಮ್ಮ ಒಂದು ಮಾತಾಡ್ತಕ್ಕಂಥ ಮಾತಿಗೋ ಅಥವಾ ನಿಮ್ಮ ಸ್ವರತರಂಗಕ್ಕೋ ಒಂದಷ್ಟು ವ್ಯತ್ಯಾಸ ಆಗ್ತಕ್ಕಂಥ, ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಆತ್ಮೀಯರಲ್ಲಾಗುವಂಥ ಒಂದಷ್ಟು ಬಿರುಕಿನ ಸನ್ನಿವೇಶಗಳಿದೆಯಲ್ಲ, ಬೇಡ ಅಂದರೂ ಗಲಾಟೆ ಗದನಗಳಾಗ್ತಕ್ಕಂಥದ್ದು, ಗರ್ಜನೆ ಮಾಡ್ತಕ್ಕಂಥದ್ದು, ಯಾರೋ ಮಾತಾಡ್ತಕ್ಕಂಥ ಮಾತಿಗೆ ನೀವು ತಲೆಬುಗ್ಸಿ ನಿಂತ್ಕೊಳ್ಬೇಕಾದಂಥದ್ದು, ಇದೆಲ್ಲವೂ ಎದುರುತ್ತೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ದಿಟ್ಟತನದಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು, ಏನೋ ಸಾಧನೆ ಮಾಡಬೇಕು ಅಂತ ನಡೀತೀರಿ. ಆದರೆ ನಿಮ್ಮ ಮೇಲೆ ಇಲ್ಲದ ಅಪನಂಬಿಕೆಗಳು ಬರುವಂಥದ್ದು ಅಥವಾ ಸರಿಯಾದ ನಂಬಿಕೆಯಿಂದ ನಡೀಲಿಕ್ಕೆ ಆಗದಿರೋ ಇರ್ತಕ್ಕಂಥದ್ದು, ಎಲ್ಲ ಒಂದು ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ತುಲಾರಾಶಿಯವರಿಗೆ ಎದುರಾಗ್ಬೋದು. ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತೇ ಬಂದಿರ್ತೀರಿ. ಆದರೂ ನಿಮ್ಮ ದುಡುಕಿನ ಮಾತಿದೆಯಲ್ಲ, ಅಲ್ಲಿ ತಾಳ್ಮೆ ಇಲ್ದಿರ ನಡ್ಕೊಳ್ಳೋವಂಥ ರೀತಿ ಇದೆಯಲ್ಲ, ಆ ತಾಳ್ಮೆ ಇಲ್ಲದಿದ್ದರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಿರುತ್ತೆ. ಸುಂದರವಾಗಿ ನಗನಗ್ತಾ ಇರಬೇಕಾದಂಥ ಬದುಕಿಗೆ ಇದೆಲ್ಲ ನಮಗೆ ಬೇಕಿತ್ತಾ ಎಂಬತಕ್ಕಂಥ ಮನಸ್ಸು ನಿಮಗೆ ಎದುರಾಗ್ಬಿಡುತ್ತೆ. ಸಾಧ್ಯವಾದಷ್ಟು ತಾಳ್ಮೆಯಿಂದಲೇ ಇರಿ. ಆದರೆ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ತೊಗರಿಕಾಳು, ಉದ್ದು ತೊಗರಿ ಬೇಳೆ ಆದರೂ ಸರಿ, ತೊಗರಿ ಕಾಳಾದರೂ ಸರಿ, ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಸರಿ, ಈ 2 ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ಕರ್ಮಕ್ಲೇಶಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬಹಳ ದೊಡ್ಡದಾದಂತಹ ಒಂದು ಜವಾಬ್ದಾರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ. ಯಾವುದೇ ಕೆಲಸ ಮಾಡಿದ್ರೂ ಇದರಲ್ಲಿ ನಾನು ಗೆಲ್ತೇನೆ, ಇದು ಸಾಧನೆ ಮಾಡ್ತೀನಿ, ಆ ಸಾಧಿಸಬಲ್ಲೆ ಎಂಬತಕ್ಕಂಥ ಹಠ ಛಲ ಇದೆಯಲ್ಲ, ನಿಮಗೆ ಭಗವಂತ ಇವತ್ತು ಬಹಳ ಗಟ್ಟಿಯಾಗಿ ಕೊಡ್ತಾನೆ. ಅಷ್ಟೇ ಅಲ್ಲದಿರ ಇವತ್ತು ನೀವು ಹಾಕುವ ಹೆಜ್ಜೆಯಲ್ಲಿ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದ್ಭುತವಾದಂಥ ಒಂದು ಬದಲಾವಣೆ ತಂದುಕೊಳ್ಳುವಂಥ ಯೋಗ ಫಲವೂ ಇದೆ. ಆದರೆ ಇವತ್ತು ಗುರುವಿನ ಅನುಗ್ರಹ ಬೇಕು, ನಿಮ್ಮ ಗುರುಗಳ ಆಶೀರ್ವಾದ ಬೇಕು, ಜೊತೆಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಎದುರಾಗ್ತಿರುತ್ತೆ. ಒಂದಷ್ಟು ಮನಸ್ಸಿಗೆ ಆಗುವಂತಹ ಗೊಂದಲಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬೇಕು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಇದು ಮಂತ್ರಭಾಗ. ಪ್ರತ್ಯಕ್ಷ ಕಾಣತಕ್ಕಂತಹ ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ಹಿರಿಯರ ಮಾರ್ಗದರ್ಶನದಂತೆ ನಡೆಯಿರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಳ್ಳಿ. ಗೌಪ್ಯವಾಗಿ ಮಾಡುವ ಕೆಲಸ ಶೀಘ್ರ ಫಲವನ್ನು ಕೊಡುತ್ತೆ. ಆ ಗೌಪ್ಯತೆಯಿಂದ ಹಾಕುವ ಹೆಜ್ಜೆ ಲಾಭವನ್ನು ಕೊಡುತ್ತೆ. ಅದಕ್ಕಾಗಿ ಇವತ್ತು ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು ಅಪರಾಹ್ನ ಕಾಲ 4 ಗಂಟೆ ಅಂತ ಹೇಳ್ಬೋದು. 4 ರಿಂದ 6 ಗಂಟೆ 12 ನಿಮಿಷ, 4 ರಿಂದ 6 ಗಂಟೆ 12 ನಿಮಿಷದವರೆಗೂ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗೃತರಾಗಿದ್ದರೆ ಹೆಚ್ಚಿನ ಫಲಾಫಲಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಆ ಮನಸ್ತಾಪ ದೂರ ಆಗಬೇಕು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕಾಯಕವಕ್ಕೆ ಮುಂದಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಿಡಲಿಕ್ಕಾಗೋದಿಲ್ಲ. ಪಕ್ಕದಲ್ಲಿ ಒಬ್ಬರು ಸಹಾಯ ಬೇಕು. ನೀವು ಮಾಡೋ ಕೆಲಸಕ್ಕೆ ಒಬ್ಬ ಅಸಿಸ್ಟೆಂಟ್ನ ಜೊತೆಲಿ ಇಟ್ಕೊಳ್ಬೇಕು. ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡುವಂತಹ ಒಂದಷ್ಟು ವ್ಯವಹಾರಗಳಿಗೆ ಅದು 4 ಕಡೆ ಗೊತ್ತಾಗಿ ಅದಕ್ಕೆ ಒಂದು ಕಡೆ ವಿರೋಧ ಉಂಟಾಗುತ್ತೆ. ಆ ವಿರೋಧ ಉಂಟಾಗೋಕ್ಕೆ ಮೊದಲು ನೀವೇ ಕೈಬಿಟ್ಟು ಕೂತ್ಕೊಂಡ್ಬಿಡ್ತೀರಿ. ಭೂಮಿಯನ್ನು ನಂಬಿ ಬದುಕ್ತಕ್ಕಂಥ ರೈತ ಬಾಂಧವರಿಂದ ಹಿಡಿದು ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರವರೆಗೂ ಧನುರಾಶಿಯವರಿಗೆ ಇವತ್ತು ಕೆಲವು ಸಂಕಟಗಳಿದೆ. ಅದರಿಂದ ನೀವು ಮೊದಲು ಪ್ರಾರ್ಥನೆ ಮಾಡಬೇಕಾದ್ದು ಅಶ್ವತ್ಥವೃಕ್ಷವನ್ನು, ಅಶ್ವತ್ಥನಾರಾಯಣನ ವೃಕ್ಷಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ 16 ನಮಸ್ಕಾರ ಮಾಡಿ. ಆ ಪ್ರಧಾನವಾಗಿರ್ತಕ್ಕಂಥ ಅಶ್ವತ್ಥನಾರಾಯಣನಿಗೆ 16 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂತಹ ಎಂಥದ್ದೇ ದೊಡ್ಡ ಸಮಸ್ಯೆ ಆದರೂ ಅಲ್ಲಿಂದಲ್ಲೇ ಮಂಜಿನಗಡ್ಡೆ ಥರ ಕರಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ. ನಮಸ್ತೆ ಅಮ್ಮ. ಸುಲೋಚನಾ ಅಂತ. ಹಾ, ಸಂತೋಷ ಅಮ್ಮ. ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚಿಕ್ಕಮಗಳೂರಿಂದ. ಅಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ ಗುರುಜಿ ನಮಸ್ತೆ. ನಮಸ್ತೆ ತಾಯಿ. ಹಲೋ ಗುರುಜಿ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಎಷ್ಟು ಸಮಯದಿಂದ ಕಾಲ್ ಮಾಡ್ತಿದ್ದೀನಿ ಸರ್, ನಿಮಗೆ ಸಿಗ್ತಾ ಇರಲಿಲ್ಲ ಗುರುಜಿ. ನನಗೆ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ನನಗೆ ಏನು ತೊಂದರೆ ಆಗ್ತಿದೆ? ವರ್ಷದಿಂದ ಒಂದು 20-25 ವರ್ಷದಿಂದ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ನನಗೆ ಏನು ತೊಂದರೆ ಆಗ್ತಾ ಇದೆ? ನನಗೆ ಫುಲ್ಲು ಇಂಥ ಕಾಲು. ನಿಮ್ಮ ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ ಅಮ್ಮ. ನಿಮ್ಮ ಸ್ವರ ತುಂಬ ಬ್ರೇಕ್ ಆಗ್ತಾ ಇದೆ. ತಾವು ಸಿಗ್ನಲ್ ಸಿಗುವಂಥ ಸ್ಥಳಕ್ಕೆ ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕೇಳಿಸ್ತಿದೆ ಗುರುಜಿ. ಇವಾಗ ಹಾಂ ಹೇಳಮ್ಮ. ನನಗೆ ತಲೆಯಿಂದ ಕಾಲವರೆಗೂ ಸಿಗ್ತಾ ಇದೆ ಗುರುಜಿ. ನನಗೆ ಹಾಂ ಒಂದು 20-25 ವರ್ಷ ಸಿಗ್ತಾ ಇದೆ ಗುರುಜಿ ನನಗೆ. ಆ ಥರ ನಾ ಆಸ್ಪತ್ರೆಗೆ ಹೋದ್ರೆ ಎಲ್ಲ ನಾರ್ಮಲ್, ಎಲ್ಲ ಟೆಸ್ಟ್ ಮಾಡಿದ್ರೆ ಎಲ್ಲ ನಾರ್ಮಲ್ ಬರ್ತಾ ಇದೆ. ತುಂಬಾ ಸೊಂಟ ನೋವಿದೆ. MRI ಸ್ಕ್ಯಾನ್ ಮಾಡಿಸಿದ್ರು ಅದ್ರಲ್ಲಿ ಏನು ಸಮಸ್ಯೆ ಕಂಡು ಬರ್ತಾ ಇಲ್ಲ. ಅಮ್ಮ, ಈಗ ನಾನು ಕೇಳೋ ನೋಡಿ, ಸಮಯ ಕಡಿಮೆ ಇದೆ. ನೀವು ಪರಿಹಾರ ನಾನು ಇದು ಕೊಡ್ತೀನಿ. ನನಗೆ ಮನಸ್ಸಲ್ಲಿ ಇದೆ, ಬಂತು ನಿನ್ನ ಸಮಸ್ಯೆ ಏನು ಅಂತ ನಂಗೆ ಗೊತ್ತಾಯಿತು. ಆದರೆ ನಾನು ಕೇಳುವಂಥ 1-2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಬಿಡಿ. ಮೊದಲನೇದು, ನಿಮಗಿದಾಗುವಂಥದ್ದು ಮಧ್ಯಾಹ್ನ 12ರಿಂದ 4 ಗಂಟೆ ತನಕ, ಮಧ್ಯರಾತ್ರಿ ಬೆಳಗಿನ ಜಾವ 5ರಿಂದ 6 ಗಂಟೆ ಅಥವಾ 4ರಿಂದ 5 ಗಂಟೆ 6 ಗಂಟೆ ಈ ಸಮಯದಲ್ಲಿ ನಿಮಗೆ ಇದರ ವ್ಯತ್ಯಾಸಗಳು ಕಾಣುತ್ತಾ? ಇದು ನನಗಾಗಲ್ಲ ಗುರುಜಿ, ಪೂರಾ ದಿನನೂ ಇರುತ್ತದೆ ಗುರುಜಿ ನನಗೆ. ಅಲ್ಲ, ಅದರಲ್ಲಿ ಜಾಸ್ತಿ ನಿಮ್ಗೆ ಕಾಣಿಸುವಂಥದ್ದು ತುಂಬ ನಿಮ್ಗೆ ಆ ಸನ್ನಿವೇಶದಲ್ಲಿ ತುಂಬ ಟಯರ್ಡ್ ಆಗುವಂಥದ್ದು. ಹೌದು. ಈ ಸಮಯದಲ್ಲಿ ನಿಮಗೆ ತುಂಬ ಟಯರ್ಡ್ ಆಗುವಂಥದ್ದಲ್ವಾ? ಹೌದು. ಇದಾದ ಮೇಲೆ ನಿಮ್ಮ ಮೊಣಕಾಲಿಂದ ಮೇಲ್ಗಡೆ, ನಿಮ್ಮ ತೊಡೆಯಿಂದ ತಳಭಾಗ ಎಡಗಡೆ, ನಿಮ್ಮ ಮೊಣಕಾಲಿಂದ ಮೇಲೆ ಎಡಭಾಗ, ತೊಡೆಯಿಂದ ತಳಗೆ, ಆ ಮಧ್ಯದಲ್ಲಿ ಒಂದು ಹುಟ್ಟು ಮಚ್ಚೆ ಆಧಾರ ಇದೆಯಮ್ಮ? ಆ ಥರ ಏನು ಇಲ್ಲ ಗುರುಜಿ. ಅಮ್ಮ, ಒಂದು ಕಪ್ಪು ಚುಕ್ಕೆ, ಕಪ್ಪುದಾದಂತಹ ಒಂದು ಬ್ಲ್ಯಾಕ್ ಡಾಟು ನಿಮ್ಮ ಎಡಭಾಗದ ಮೊಣಕಾಲಿಂದ ಮೇಲೆ, ತೊಡೆಯಿಂದ ತಳಭಾಗ, ಬಹುಶಃ ಮೊಣಕಾಲಿಂದ ಒಂದು 4-5 ಇಂಚು ಮೇಲ್ಗಡೆ ಇರುತ್ತೆ, ನೋಡ್ಕೊಳ್ಳಿ. ಅಂದ್ರೆ ನನಗೆ ಈಗ ಒಂದು 2 ವರ್ಷದಿಂದ ಮೈ ತುಂಬ ಕಲೆ ಆಗಿತ್ತು, ಅದಿದೆ. ಇದು ಕಲೆ ಅಲ್ಲಮ್ಮ, ಇದು ಹುಟ್ಟು ಮಚ್ಚೆ. ಈ ಹುಟ್ಟು ಮಚ್ಚೆ ನಿಮಗಿದೆ, ಅದು ನೋಡ್ಕೊಳ್ಳಿ ಸಾಕು. ಕಲೆ ಆಗುವಂಥದ್ದು ಅದು ಬರ್ತಿರುತ್ತೆ ಹೋಗ್ತಿರುತ್ತೆ, ಅದು ಚರ್ಮಕ್ಕೆ ಬರುವಂಥದ್ದು. ಹುಟ್ಟು ಮಚ್ಚೆ ಬೇರೆ, ಕಲೆಗಳು ಬೇರೆ. ಈಗ ಮುಖದಲ್ಲಾಗುವಂಥ ಬಂಗು ನಾವು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಬಂಗ್ ಅನ್ನೋದು ಬರ್ತಿರುತ್ತೆ, ಮಂಗು ಹೋಗ್ತಾ ಇರುತ್ತೆ, ಅದು ಕೆಲವು ಕಾಲ ಮಾತ್ರ. ಕಪ್ಪು ಮಚ್ಚೆ ಅಂದರೆ ಆ ಹುಟ್ಟು ಮಚ್ಚೆ ನಿಮಗೆ ಗೊತ್ತಾಗುತ್ತೆ, ನಿಮ್ಗೆ ಐಡೆಂಟಿಫೈ ಆಗುತ್ತೆ. ಇದೇ ಥರ ನಿಮ್ಮ ರೈಟ್ ಹ್ಯಾಂಡಲ್ಲೂ ಸಹಿತ ಇದೆ, ಬಲಗಡೆ ಕೈಯಲ್ಲಿದೆ. ಆದರೆ ಅದೆಲ್ಲ ನಾನು ಕೇಳ್ತಿರೋದು, ನಾನು ಕೇಳ್ತಿದ್ದೆ ಎಡಭಾಗದಲ್ಲಿ ಇರ್ತಕ್ಕಂಥ ಇದು ಆಧಾರ. ಹಂಗಿದ್ರೆ ಇದಕ್ಕೆ ಒಂದು ಪರಿಹಾರ ನಾನು ತೋರಿಸ್ತೀನಿ ನಿಮಗೆ. ಹುಟ್ಟು ಮಚ್ಚೆ ನಿಮಗೆ ಅಲ್ಲಿದ್ದರೆ ಇದಕ್ಕೆ ಸಂಬಂಧಪಟ್ಟ ಪರಿಹಾರ ಏನು ಅಂತ ನಾನು ಹೇಳಬಲ್ಲೆ. ರೈಟ್ ಸೈಡಲ್ಲಿ ಅಲ್ಲಮ್ಮ, ನಾನು ಹೇಳಿದ ನಿಮ್ಮ ಬಲಹಸ್ತದಲ್ಲಿದೆ, ಅದು ನನಗೆ ಬೇಡ. ನನಗೆ ಬೇಕಾದ್ದು ಅದು ಎಡಭಾಗದಲ್ಲಿರುತ್ತೆ, ನೋಡ್ಕೊಳ್ಳಿ. ಎಡಭಾಗದಲ್ಲಿದೆ, ನಿಮಗೆ ಕನ್ಫರ್ಮ್ ಆದರೆ ಇದು ತಂತ್ರಸಾರಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ.
ಈ ತಂತ್ರಸಾರಕ್ಕೆ ಸಂಬಂಧಪಟ್ಟದಂತಹದ್ದೇ ಅದಕ್ಕೆ ಬೇಕಾದ ಪರಿಹಾರ ನಾನು ಈಗಲೇ ಹೇಳ್ಬಿಡ್ತೇನೆ ನಿಮಗೆ. ಆದರೆ ಅಲ್ಲಿ ಆಧಾರ ಇಲ್ದಿರ ನಾನು ಮಾತಾಡಿದ್ರೆ ಅದು ಅರ್ಥ ಇಲ್ಲ. ನಿಮಗೆ ಹುಟ್ಟು ಮಚ್ಚೆ ಅಲ್ಲಿದ್ದರೆ ಮಾತ್ರ ಈಗ ನಾನು ಹೇಳೋದು ನಿಮಗೆ ಕೆಲಸ ಬೇಗ ಆಗೋಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಇದೆಯೋ ಇಲ್ಲೋ ನೋಡ್ಕೊಳ್ಳಿ ಅಂತ. ಬೇರೆ ಮಚ್ಚೆಗಳು ಮೈತುಂಬ ಕಪ್ಪು ಕಲೆಗಳು ಅದು ಲೆಕ್ಕ ಅಲ್ಲ. ಲೆಫ್ಟ್ ಸೈಡ್ ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಮುತ್ತುಗದೆಲೆ ಸಿಗುತ್ತೆ ಗೊತ್ತಾ? ಮುತ್ತುಗದೆಲೆ ತರಿಸ್ಕೊಳ್ಳಿ. ಮುತ್ತುಗದೆಲೆ 11 ದಿವಸ, 11 ಎಲೆ, ದಿನಕ್ಕೊಂದು ಎಲೆ. ಆ ಮುತ್ತುಗದೆಲೆ ಮೇಲೆ ಅಕ್ಕಿ ಹಿಟ್ಟು ಅರಿಶಿನ ಮಿಶ್ರಣ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಅರಿಶಿಣದಿಂದ ಒಂದು ಬೊಂಬೆಯನ್ನು ತಯಾರು ಮಾಡ್ಕೊಳ್ಳಿ. ಆ ಮುತ್ತುಗದೆಲೆ ಮೇಲೆ ಇಟ್ಕೊಳ್ಳಿ. ಆ ಬೊಂಬೆಯ ಹೃದಯ ಮಧ್ಯಭಾಗದಲ್ಲಿ ಒಂದು ಹನಿ ಜೇನುತುಪ್ಪ ಹಾಕಿ, ಒಂದು ಕಾಳು ಮೆಣಸು ಹಾಕಿ, ಒಂದು ಬಿಳಿ ಎಕ್ಕದ ಹೂ ಇಡಿ. ಅದಿಟ್ಟು ಪುನಃ ಎದೆ ಮೇಲೆ ಆ ಅಕ್ಕಿ ಹಿಟ್ಟಿನಿಂದ ಕ್ಲೋಸ್ ಮಾಡಿಬಿಡಿ. ಅಂದರೆ ಒಂದು ಪುತ್ತಳಿಕ ತಯಾರು ಮಾಡಿ ಹೃದಯ ಭಾಗದಲ್ಲಿ ಈ 3 ಪದಾರ್ಥ ಹಾಕಿ ಮೇಲ್ಗಡೆ ಆ ಅಕ್ಕಿ ಹಿಟ್ಟನ್ನ ಕ್ಲೋಸ್ ಮಾಡಬೇಕು. ಅದನ್ನು ದಕ್ಷಿಣಾಭಿಮುಖವಾಗಿ ಅದರ ತಲೆ ಇರಬೇಕು. ಅರ್ಥ ಮಾಡ್ಕೊಳ್ಳಿ, ಮಾಡೋದ್ರಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ. ದಕ್ಷಿಣಾಭಿಮುಖವಾಗಿ ಆ ಬೊಂಬೆಯ ತಲೆ ಇರಬೇಕು. ಅದನ್ನು 3 ಸತಿ ನೀವು ದಾಟಬೇಕು. ದಾಟಿದಾದ ಮೇಲೆ ನಿಮ್ಮ ಎಡಹಸ್ತದ ಕಿರುಬೆರಳ ಮೇಲೆ ಒಂದು ಹನಿ ಜೇನುತುಪ್ಪ ಹಾಕಬೇಕು. ಈ ಜೇನುತುಪ್ಪ ಆ ಬೊಂಬೆಯ ಬಾಯಿಗೆ ಬೀಳಬೇಕು. ಆ ಬೊಂಬೆ ನೀವು ಭೂಮಿಯಲ್ಲಿ ಇಟ್ಟಿರ್ತೀರಲ್ಲ ದಕ್ಷಿಣಾಭಿಮುಖವಾಗಿ, ನಿಮ್ಮ ಎಡಹಸ್ತದ ಕಿರುಬೆರಳಿನ ಮೇಲೆ ಬೀಳುವಂಥ ಜೇನುತುಪ್ಪ ಅದು ಆ ಬೊಂಬೆಯ ಮುಖಕ್ಕೆ ಬೀಳಬೇಕು. ಬಿದ್ದಾದ ಮೇಲೆ ಎಡಹಸ್ತವನ್ನು ಈ ಕಿರುಬೆರಳನ್ನು ಚೆನ್ನಾಗಿ ತೊಳ್ಕೊಳ್ಳಿ. ನೀವು ಓಂ ಐಂ ಸೌಹು, ಓಂ ಐಂ ಸೌಹು, ಓಂ ಐಂ ಸೌಹು ಈ 3 ಅಕ್ಷರವನ್ನು 108 ಬಾರಿ ಹೇಳಬೇಕು. ಹೇಳಿದ್ದಾದ ಮೇಲೆ ನೀವು ಬೊಂಬೆನ ನೀವು ನೋಡೋದು ಬೇಡ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸಹಾಯ ತಗೊಂಡು ಆ ಬೊಂಬೆನ ನಿಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಎಲ್ಲರೂ ಕೆರೆ ಬಾವಿ ಇದ್ದರೆ ಅಥವಾ ಒಂದು ಬಕೆಟಲ್ಲಿ ನೀರಿಟ್ಟು ನೀರಲ್ಲಿ ಅದನ್ನು ಬಿಟ್ಬಿಡಿ. ಕರಗೋದ ಮೇಲೆ ಅದನ್ನು ಆ ಗಿಡದ ಮೇಲೆ ಚೆಲ್ರಿ. ಈ ಪ್ರಕಾರ 11 ದಿವಸ ಮಾಡಿಸಿ. 11 ದಿವಸ ನೀವು ಮಾಡಿದ್ರೆ ಈ ಸಮಸ್ಯೆಯಿಂದ ನೀವು ಭಾಳ ಬೇಗ ಹೊರಗಡೆ ಬರ್ತೀರಿ. ಒಳ್ಳೆಯದಾಗಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವಂತಹ ಅದ್ಭುತವಾದಂಥ ಕಾಲ. ತಾವು ಯಾವ ಚಿಂತನೆಯನ್ನು ಮಾಡ್ತಿದ್ದೀರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ತಮ್ಮ ಆಲೋಚನೆ ಇದೆಯೋ, ಯಾವ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿದ್ದೀರೋ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಅಂತಕ್ಕಂಥದ್ದು ಬಹಳಷ್ಟು ಇದೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಧಾನ ಸಂತೃಪ್ತಿಕರ. ಈ ಸಮಾಧಾನ ಅಂತಕ್ಕಂಥದ್ದು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಯೋಗಫಲ ಮಕರ ರಾಶಿಯವ್ರದ್ದಾಗಬೇಕು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ವಿಚಾರಗಳನ್ನು ಸಹಿತ ಅರ್ತು ಮಾತಾಡುವಂಥದ್ದು ಅಥವಾ ಅದರ ಒಂದು ಬಗ್ಗೆ ಬೆಲೆನ ಅರ್ಥ ಮಾಡಿಕೊಂಡು ನಡೆಸ್ತಕ್ಕಂಥದ್ದು, ದುಡುಕಿ ಯಾವ ತೀರ್ಮಾನ ತೆಗೆದುಕೊಳ್ಳಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 11 ನಿಮಿಷದಿಂದ 4:15 ತಾವು ತೆಗೆದುಕೊಳ್ಳುವಂಥ ಯಾವುದೇ ನಿಲುವಾದರೂ ಬಹಳ ಅದ್ಭುತವಾಗಿರುತ್ತೆ. ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ದೂರಬರ ಪ್ರಯಾಣದ ಬಗ್ಗೆ ನಿಮಗೆ ಸಾಕಷ್ಟು ಅಭಿವೃದ್ಧಿ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸಿನಲ್ಲಿ ಇಲ್ಲಿವರೆಗೂ ತಾವು ಏನು ಸಂಕಷ್ಟಗಳನ್ನು ಕಂಡಿದ್ದೀರೋ ಅದರಲ್ಲಿ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿ ಅದೃಷ್ಟವನ್ನು ತರುವಂಥದ್ದಿದೆ. ಹಾಗಾಗಿ ಇವತ್ತಿನ ದಿವಸ ವಾರದ ಪ್ರಾರಂಭ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬಿಲ್ವಾರ್ಚನೆ ಅಥವಾ ಭಸ್ಮಾರ್ಚನೆ, ಒಂದಷ್ಟು ತುಂಬೆ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವಾಗಲಿ, ಯಾವುದೇ ಕೆಲಸವಾಗಲಿ ಅಂದುಕೊಂಡಷ್ಟು ವೇಗವಾಗಿ ಮುಂದೆ ನಡಿಬೇಕಾದರೆ ಮೊದಲು ಮನೆ ದೇವರ ಅನುಗ್ರಹ ಬೇಕು. ನಾವು ನಂಬಿರ್ತಕ್ಕಂತಹ ದೇವರ ಅನುಗ್ರಹದಿಂದ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ಎಷ್ಟೇ ಜ್ಞಾನವಂತರು ಬುದ್ಧಿವಂತರಾದರೂ ತಲೆಬಗ್ಸಿ ನಡೆದಾಗ ಅದರಲ್ಲಿ ಒಂದಷ್ಟು ಇರ್ತಕ್ಕಂಥ ಲೋಪದೋಷಗಳು ಖಂಡಿತ ದೂರ ಆಗುತ್ತೆ. ಅಲ್ಪ ವಿದ್ಯೆಯನ್ನು ಕರೆತು ಅಲ್ಪ ವಿದ್ಯೆಯಲ್ಲೇ ಮಹಾಗರ್ವಿಯಾಗಿ ನಡೆದರೆ ಅಲ್ಲಿ ವ್ಯತ್ಯಾಸ ಆಗುವಂಥದ್ದು ಸಹಜವೇ. ಅದರಲ್ಲೂ ಪ್ರಸ್ತುತ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ನಿಮ್ಮ ಗ್ರಹಗತಿಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಯಾವಾಗ ಮನುಷ್ಯನಿಗೆ ಶನಿ ಎಂಬತಕ್ಕಂಥದ್ದು ಶನಿ ಹೆಗಲೇ ಇರಿದರೆ ಯಾರೊಬ್ಬರನ್ನೂ ಬಿಟ್ಟಿದ್ದಿಲ್ಲ. ಸೃಷ್ಟಿನಲ್ಲಿ ರಾಜ ಮಹಾರಾಜರು ಸಹಿತ ನೋವು ತಿಂದಿದ್ದಾರೆ. ಹೀಗಿರುವಾಗ ಸಾಮಾನ್ಯರ ಗತೆ ಹಾಗೇ ಇರುತ್ತೆ.
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲೇ ಇರ್ತಾ ಇದೆ. ಆದರೆ ಇಲ್ಲಿ ಪರಿವರ್ತನೆ ಅಂತಕ್ಕಂಥದ್ದು ಬೇಕಾಗಿದೆ, ಶಾಂತಿ ಬೇಕಾಗಿದೆ, ಸಮಾಧಾನ ಬೇಕಾಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಥ ಬದುಕುವಂಥ ಮಾರ್ಗ ಕಲಿಬೇಕಾಗಿದೆ. ಜೊತೆಗೆ ಶನೇಶ್ವರನ ಪಾದವನ್ನೇ ಗಟ್ಟಿ ಹಿಡಿಬೇಕಾಗಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಹೀಗೆ ಶನೇಶ್ವರನ ಒಂದು ಮಹಾಮಂತ್ರವನ್ನು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇದರ ಜೊತೆಗೆ ಒಂದಷ್ಟು ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ತೀರ್ಥಸ್ನಾನ, ದೇವಾಲಯದ ದರ್ಶನ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಬನ್ನಿ ವೃಕ್ಷಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಹತ್ತಿರದಲ್ಲಿರ್ತಕ್ಕಂಥ ಬನ್ನಿ ವೃಕ್ಷಕ್ಕೆ ಹೋಗಿ 11 ಪ್ರದಕ್ಷಿಣೆ ಮಾಡಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಮಾಡಬೇಕಾದ್ರೆ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಮಾಡಬೇಕಾದ್ರೆ, ದೂರಭಾರ ಹೊರಡಬೇಕಾದ್ರೆ, ಹೊಸದಾಗಿ ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಕಾದ್ರೆ, ಇರ್ತಕ್ಕಂಥ ಉದ್ಯೋಗದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ಅಥವಾ ನಿಮಗೆ ಸಿಗಬೇಕಾದಂಥ ಒಂದು ಸ್ಥಾನಮಾನ, ನಿಮಗೆ ಸಿಗಬೇಕಾದಂಥ ಒಂದು ವರ್ಚಸ್ಸು, ನಿಮ್ಮ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕಾದ್ರೆ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಬೇಕು. ಅಂತಹ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮೊದಲು ನಿಮ್ಮ ಕುಟುಂಬದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಜೊತೆಗೆ ನಿಮ್ಮ ಮನೆ ದೇವರ ಒಂದು ಪ್ರಾರ್ಥನೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲಾದರೂ ಒಂದು ಕಡೆ ಒಂದು ವಿಶೇಷವಾಗಿರ್ತಕ್ಕಂಥ ಕಂದು ಬಣ್ಣದ ಗೋವು ಕಂಡು ಬಂದರೆ ಆ ಗೋವಿಗೆ ಇಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು. ಗೋವಿಗೆ ಗೋಗ್ರಾಸವನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಇನ್ನು ಮನೆಯಿಂದ ಆಚೆ ಹೊರಡುವಾಗ ಮೊದಲು ಸಣ್ಣ ಪುಟ್ಟ ಮಕ್ಕಳಿಗೆ 9 ಅಥವಾ 11 ವರ್ಷದ ಒಳಗಿರತಕ್ಕಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ನೀವು ನಡೆದಿದ್ದೇ ಆದರೆ ನಿಮ್ಮಲ್ಲಿ ಇವತ್ತು ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ದರೂ ಅಲ್ಲಿಂದಲೇ ಪರಿಹಾರವನ್ನು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹೊಸಪೇಟೆಯಿಂದ ಕರೆ ಮಾಡ್ತಾ ಇದ್ದೀವಿ. ಸಂತೋಷ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಕೊಟ್ರಮ್ಮ ಗುರುಜಿ. ಹಾ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನಗೆ 2 ಗಂಡು ಮಕ್ಕಳು ಗುರುಜಿ, ಒಬ್ಬಕ್ಕೆ ಹೆಣ್ಮಗಳು. ಈಗ 5 ವರ್ಷಲಿದ್ದ ಹೆಣ್ಣು ನೋಡಿಸ್ತಾ ಇದ್ದೀವಿ. ಹೆಣ್ಣಿನ ಸಿಗ್ತಾನಿಲ್ಲ, ಗಂಡದು ಸಿಗ್ತಾನಿಲ್ಲ ಗುರುಜಿ. ಈಗ ಮೊದಲು ಮಗಳಿಗೆ ಮದುವೆ ಮಾಡಬೇಕಾ, ಮಗನಿಗೆ ಮದುವೆ ಮಾಡಬೇಕಾ? ಮಗಳಿಗೆ ಮದುವೆ ಮಾಡ್ಬೇಕು ಗುರುಜಿ. ಮಗಳಿಗೆ ಮೊದಲು ಆಗಬೇಕು. ಮಗಳಿಗೆ ಗೊತ್ತಾಗ್ಬೇಕು ಗುರುಜಿ. ಬರ್ತಾರ ಹೋಗ್ತಾರ, ಆದ್ರೆ ಮತ್ತೆ ಅವ್ರಿಗೆ ಸೆಟ್ಟಾದ್ರೆ ನಮಗೆ ಸೆಟ್ ಆಗಲ್ಲ, ನಮಗೆ ಸೆಟ್ ಆದ್ರೆ ಅವ್ರಿಗೆ ಸೆಟ್ ಆಗಲ್ಲ ಗುರುಜಿ. ಚಿಂತೆ ಮಾಡಬೇಡಮ್ಮ, ಮಗಳಿದ್ದಾಳ ಮನೆಯಲ್ಲಿ? ಅದೇ ಗುರುಜಿ, ಕೊಡ್ತೀನಿ ನೋಡಿ ಗುರುಜಿ. ಸ್ವಲ್ಪ ರಾಶಿ ಭವಿಷ್ಯ ಅದು ಯಾವ ನಕ್ಷತ್ರ ಬರ್ತದೆ ಸ್ವಲ್ಪ ಹೇಳ್ರಿ ಗುರುಜಿ. ಕೊಡಮ್ಮ, ನೀನು ಧೈರ್ಯವಾಗಿರು, ನಿನ್ನ ಮಗಳ ಮದುವೆ ಆಗುತ್ತೆ, ತಲೆ ಕೆಡಿಸ್ಕೊಬೇಡ. ಕೊಡು, ನಿನ್ನ ಮಗಳಿಗೆ ಫೋನ್ ಕೊಡು. ಅವ್ರ ಮನೆಗೆ ಅಡ್ಕಿ ಆಗಿನ ಗುರುಜಿ. ನಾನು ಸ್ವಲ್ಪ ಇರ್ಲಿಮ್ಮ, ಸಮಸ್ಯೆ ಕಷ್ಟ ಎಲ್ಲರಿಗೂ ಇರುತ್ತೆ, ಹೆದರ್ಬೇಡ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇರುತ್ತೆ. ಮಗಳಿಗೆ ಫೋನ್ ಕೊಡು, ನಾನು ಮಾತಾಡ್ತೇನೆ. ಗುರುಜಿ ಕೊಡ್ತೀನಿ ನೋಡಿ ಗುರುಜಿ, ಮಾತಾಡಿ. ಕೊಡಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಏನು ಓದಿದ್ಯಾ ಮಗು? ನಂದು ಡಿಪ್ಲೊಮಾ ಇಂಜಿನಿಯರಿಂಗ್ ಇದೆ ಗುರುಜಿ. ಲಾಸ್ಟ್ ಟೈಮ್ ನಮಗೆ ಕಾಲ್ ಸಿಕ್ಕಿತ್ತು, ನಾವು ಫೋನ್ ಮಾಡಿದ್ವಿ ನಿಮಗೆ. ಅಕ್ಟೋಬರ್ 21ಗೆ ನಿಮ್ದು ಫೋನ್ ಸಿಕ್ಕಿತ್ತು. ನವೆಂಬರ್ 23 ಒಳಗೆ ನಿಮ್ಗೆ ಫಿಕ್ಸ್ ಆಗ್ತೈತಮ್ಮ, ಒಳ್ಳೇದಾಗ್ತೈತ ಅಂತ ಹೇಳಿದ್ರಿ ಗುರುಜಿ. ಜಾಬ್ ಕೂಡ ಕೇಳಿದ್ವಿ, ಹೋಲ್ನಾಗಿಟ್ಟಾರ ಗುರುಜಿ, ಹೆಂಗ ಅಂತ ಕೇಳಿದ್ವಿ. ಆಗ್ತೈತಮ್ಮ, ಕೆಲ್ಸನ ಆಗ್ತೈತ ಅಂತ ಹೇಳಿದ್ರಿ ಗುರುಜಿ. ಈಗ ಆ ಸಮಯದಲ್ಲಿ ನಿಮಗೆ ಮದುವೆ ಗಂಡು ಯಾವುದು ಬರ್ಲಿಲ್ವಾ? ಒಂದ್ ಬಂದಿತ್ತು ಗುರುಜಿ, ಅದಂದ್ರೆ ಔಟ್ ಆಫ್ ಕಂಟ್ರಿ ಇತ್ತು. ನಾವು ಬ್ಯಾಡ ಅಂತ ಹೇಳಿದ್ವಿ, ಆದ್ರೂ ಅವ್ರು ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಬರ್ಲಿ ಬಿಡ ಅಂತ ಸುಮ್ಮನಾದ್ವಿ. ಬಂದ್ಮೇಲೆ ನಮ್ಗೂ ಅವ್ರಿಗೆ ಸೆಟ್ ಆಗ್ಲಿಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ವಿ ಗುರುಜಿ. ನಿಮಗೂ ಅವ್ರಿಗೂ ಸೆಟ್ ಆಗ್ಲಿಲ್ಲ ಅಂದ್ರೆ ನಿನ್ನ ಮನಸ್ಸಲ್ಲಿರುವಂಥದ್ದು ಹೇಗಮ್ಮ? ನಿನಗೆ ನಿನ್ನ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ವರನೇ ಬೇಕು ಅಂತನಾ, ಅಥವಾ ನಿನಗೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರೆ ಬೇಕು ಅಂತನಾ? ಅವ್ರು ಏನು ಹೇಳಿಲ್ಲ ಗುರುಜಿ, ನೋಡ್ಕೊಂಡು ಹೋದ್ನಲ್ಲ, ಅದಕ್ಕೆ ನಾವು ಸುಮ್ಮನಾದ್ವಿ. ಹೌದಾ? ನೋಡು, ಒಂದು ವಿಚಾರಮ್ಮ, ನೀನೇ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಣುಮಕ್ಕಳು ತಿಳ್ಕೊಳ್ಬೇಕಾದಂಥ ವಿಚಾರ. ಹಿಂದೆ ಹೆಣ್ಣುಮಕ್ಕಳಿಗೆ ತಂದೆ ತಾಯಿ ನೋಡಿಸಿದಂಥದ್ದನ್ನು, ತಂದೆ ತಾಯಿ ಸರಿ ಅನ್ಸೋದನ್ನು ಮದುವೆ ಮಾಡಿ ಕಳಿಸೋರು. ಬಹುಶಃ ಅದು ಇತಿಹಾಸ ಎಲ್ಲಿ ತನಕ ಅಂದರೆ ನಿಮ್ಮ ತಂದೆ ತಾಯಿ ವಾಸ ಮಾಡ್ತಿದ್ರು ಅದೇ ಸಾಕ್ಷಿ. ಆದರೆ ಇವತ್ತಿನ ಟ್ರೆಂಡ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಹೆಣ್ಮಕ್ಕಳಿಗೆ ಕೋಳಿನ ಕೇಳಿ ಮೆಣಸರಿ ಅಂತಾರಲ್ಲ,
ಆ ಪ್ರಕಾರ ಹೆಣ್ಣು ಮಕ್ಕಳಿಗೆ ನಿನಗೆ ಹುಡುಗ ಹೇಗಿರಬೇಕು, ಅವನು ಹೈಟ್ ಎಷ್ಟಿರಬೇಕು, ವೆಯ್ಟ್ ಎಷ್ಟಿರಬೇಕು, ಅವ್ನು ಯಾವ ಕಲರಲ್ಲಿರಬೇಕು, ಅವ್ನು ಯಾವ ಕೆಲಸ ಮಾಡ್ತಿರಬೇಕು, ಅವನು ಸ್ಯಾಲ್ರಿ ಎಷ್ಟು ಬರಬೇಕು, ಅವನು ಸಂಬಳದ ಬಂದರೆ ಅದನ್ನು ಹೇಗೆ ಅವ್ನು ಖರ್ಚು ಮಾಡಬೇಕು, ಅವನಿಗೆ ಅಪ್ಪ ಅಮ್ಮ ಇರಬೇಕಾ ಬೇಡವಾ ಅಥವಾ ಗೋಡೆ ಮೇಲೆ ಫೋಟೋ ತಗಲಾಕಿರಬೇಕಾ, ಇಷ್ಟೆಲ್ಲ ವ್ಯವಸ್ಥೆ ಹೆಣ್ಮಕ್ಳನ್ನ ಕೇಳೇ ಮದುವೆಗೆ ಹೋಗಬೇಕಾಗಿದೆ. ಇದು ಇವತ್ತಿನ ಪರಿಸ್ಥಿತಿ. ಆದರೆ ನಾನು ನಿನ್ನ ಕಿವಿ ಮಾತು ಹೇಳ್ತೀನಿ ಕೇಳು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ವ್ಯವಸ್ಥೆನ ನೀನು ಸಂಪೂರ್ಣ ನಿನ್ನ ಮದುವೆ ಜವಾಬ್ದಾರಿಯನ್ನು ನಿಮ್ಮ ಅಪ್ಪ ಅಮ್ಮನ ಕೊಡು ನೋಡು. ಆಗ ನೀನು ಖಂಡಿತ ಇದು ಈಗಂತೂ ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ಈಗ ನಿನ್ನ ಸರಿಯಾದ ಸಮಯ ಇದು. ಈಗ ಮಾಘ ಮಾಸ, ಇದು ಫೆಬ್ರವರಿ ಮಾಘ ಮಾಸ, ಭಾಳ ವಿಶೇಷವಾದಂಥದ್ದು. ಈಗ ಯಾವ ವರಗಳ ಜಾತಕ ಬರುತ್ತೋ ನೋಡಿಕೊಂಡು ಸರಿ ಅನಿಸಿದ್ದನ್ನು ಇಮ್ಮಿಡಿಯೇಟಾಗಿ ಆ ಸರಿ ಅನಿಸೋದಂದರೆ ತುಂಬ ಆಳವಾಗಿ ಇಳಿಯೋಕ್ಕೆ ಹೋಗಬೇಡ. ಇವತ್ತಿನ ದಿವಸ ಎಲ್ಲವೂ ಹಿಂದಿನ ಕಾಲದ ಥರ ಅಲ್ಲಮ್ಮ. ಹಿಂದಿನ ಪರಂಪರೆ ಬೇರೆ, ಇವತ್ತಿನ ಪರಂಪರೆ ಬೇರೆ. ಇವತ್ತು ಎಲ್ಲವೂ ಸ್ಪೀಡ್ ಇದೆ. ಹಾಗಾಗಿ ಯಾವುದು ಒಂದಷ್ಟು ಮಟ್ಟಿಗೆ ಮಾತ್ರ ಸರಿ ಅನಿಸ್ಕೊಂಡು ಅದರ ಜವಾಬ್ದಾರಿ ಮನೇಲಿ ತಂದೆ ತಾಯಿ ಕೊಟ್ಟು ನೀನು ಆರಾಮಾಗಿ ನೀನು ಒಪ್ಕೋ, ಖಂಡಿತ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆ ನಿನ್ನ ಸ್ವರತರಂಗ ಪ್ರಕಾರ ಈಗ ಸರಿಯಾದ ಸಮಯನಮ್ಮ ಇದು. ಇನ್ನು ಲೇಟ್ ಮಾಡ್ಕೋಬೇಡ, ಆದಷ್ಟು ಬೇಗ ಒಳ್ಳೆಯದಾಗಲಿ, ನಿನಗೆ ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ಗುರುಜಿರವರು ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಆಗಮಿಸಿದ್ದಾರೆ. ಬಹಳ ವಿಶೇಷವಾಗಿ ಶ್ರೀ MC ಶಿವಕುಮಾರ್ ಗೌಡರು. ಇವರು ಬಹಳ ವಿಶೇಷವಾಗಿ ಶ್ರೀ ರಂಗನಾಥ ಸ್ವಾಮಿ ಎಂಟರ್ಪ್ರೈಸಸ್ ಮಾಲೀಕರು ಮತ್ತು ಕುಮಾರಸ್ವಾಮಿ ಲೇಔಟ್ ಹಾಗೂ ಮುಖಂಡರು. ಇನ್ನು ಬಹಳ ವಿಶೇಷವಾಗಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಜಿರವ್ರನ್ನ ಬಹಳ ಪ್ರೀತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳಿಕ್ಕಾಗಿ ಮೊದಲನೇದಾಗಿ ಅವರ ಜೊತೆ ಬಂದಿರತಕ್ಕಂಥವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ತಮ್ಮ ಜೊತೆ ಬಂದಿರೋ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶಿವಕುಮಾರು ಮೊದಲಿಂದ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಮಾಜ ಸೇವೆ ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಆತ ಮಾಡ್ತಕ್ಕಂಥ ಸೇವೆ ಮತ್ತು ಧರ್ಮದ ಒಂದಷ್ಟು ಕೆಲಸಗಳು ನಿತ್ಯ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅಂಥದ್ದೇ ಒಂದು ಬೃಹತ್ ಮಟ್ಟದ ಹನುಮನ ಕ್ಷೇತ್ರ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಆ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ, ಪ್ರತಿಷ್ಠಾಪನೆಯೇ ಅಲ್ವಾ, ಪ್ರತಿಷ್ಠೆ, ವಿಮಾನಗೋಪುರ ಪ್ರತಿಷ್ಠಾಪನಾ ಮಹೋತ್ಸವ ಅದ್ಧೂರಿ ಕಾರ್ಯಕ್ರಮ. ಇವರು ಕಾರ್ಯಕ್ರಮ ಅಂದ್ರೇ ಹಾಗೆ ಡೋಲುಗಳಿಂದ ಹಿಡಿದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಎಲ್ಲವೂ ಸಹಿತ ಏನು ಸಾಂಸ್ಕೃತಿಕವಾದಂಥ ವೈಭವ ಇದೆಯಲ್ಲ ಎಲ್ಲವನ್ನೂ ಸಹಿತ ಅಲ್ಲಿ ಸೃಷ್ಟಿಪಡಿಸ್ತಾರೆ. ಒಳ್ಳೆಯದಾಗಲಿ. ಕೊಡಿ, ಶಾಲು ಕೊಡಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಾರ ಕೈ ಕೊಟ್ಬಿಡಿ, ಅದನ್ನು ದೇವಾಲಯಕ್ಕೆ ಕಳಿಸೋಣ. ಹಾಂ ಹಾಂ, ಆಯ್ತು, ಸರಿಯಾಗಿದೆ, ಸರಿಯಾಗಿದೆ. ಹಾಂ, ಇನ್ವಿಟೇಷನ್ ಕೊಟ್ಬಿಡಿ. ಆಯಿತು, ಅಲ್ಲೇ ಇಟ್ಬಿಡಿ, ಅಲ್ಲೇ ಇಟ್ಬಿಡಿ. ಹಾಂ, ನಾನು ನೋಡ್ಕೊಳ್ತೀನಿ, ನೀವು ಅಲ್ಲಿ ಕೊಟ್ಬಿಡಿ ಫಸ್ಟು. ಹಾಂ, ಆಯಿತು. ಇದರಲ್ಲಿ ಶಿವಕುಮಾರ್ ಸಣ್ಣ ಫೋಟೋ ಇದೆ, ಅದಕ್ಕೋಸ್ಕರನೇ. ಆಯ್ತು, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಬೇಗ ಬನ್ನಿ, ಮಾತಾಡೋಣ. ಬೇಗ, ಭಾಳ ಸ್ಪೀಡ್ ಇರಬೇಕು, ಸಣ್ಣ ಇದ್ದೀರಾ ನೀವು. ಕೈ ಕೊಟ್ಬಿಡಿ, ಕೈ ಕೊಟ್ಬಿಡಿ. ಬನ್ನಿ, ನೀವು ಬನ್ನಿ, ಶಿವಕುಮಾರ್ ಜಿ, ನೀವು ಬನ್ನಿ, ಮಾತಾಡ್ತೀರಾ? ಬನ್ನಿ, ತೊಗೊಳ್ಳಿ, ಮೈಕ್ ತೊಗೊಳ್ಳಿ, ಬೇಗ ಮಾತಾಡಿ. ಶ್ರೀ ಹನುಮಂತರಾಯ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ಮಾವಿನಹಳ್ಳಿ ಗ್ರಾಮ, ದೇವರ ಕನಸಂದ್ರ ಗ್ರಾಮದ ಇದು ಪುರಾತನ ಕಾಲದ 400 ವರ್ಷದ ದೇವಾಲಯ. ಅದು ಸಣ್ಣದಾಗಿ ಒಂದು ಗರ್ಭಗುಡಿ ಪ್ರತಿಷ್ಠಾಪನೆ ಆಗಿತ್ತು ಅತಾತುರಿಯಿಂದ. ಇವತ್ತು ಅದನ್ನು ಈ ಗಳಿಗೆ ಆ ಭಗವಂತನಲ್ಲಿ ಪ್ರೇರಣೆಯಿಂದ ನಮ್ಮ ಗ್ರಾಮಸ್ಥರು, ಅಕ್ಕಪಕ್ಕ ಭಕ್ತಾದಿಗಳು ಎಲ್ಲ ನಾವು ಅಂದ್ಕೊಂಡಂಗೆ ಇವತ್ತು ನನಗೆ ಭಗವಂತ ಶಕ್ತಿಯನ್ನು ಕೊಟ್ಟು ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಆನಂದ್ ಗುರೂಜಿಯವರು ಇದು ಮೊದಲೇ ನನ್ನ ಮನೆಗೆ ಪಾದಾರ್ಪಣೆ ಮಾಡಿದರು ಗುರುಪ್ರವೇಶಕ್ಕೆ. ಅವರು ಬಂದ ನಂತರ ನಾನು ಅಭಿವೃದ್ಧಿ ಕಂಡಿದ್ದೇನೆ. ಹಾಗೆ ಇವತ್ತು ಅವರು ಮಾಘ ಮಾಸ ರಾಜಯೋಗದಲ್ಲಿ ನಾನು ಬರೋದಕ್ಕೆ ಆಗ್ತಾಯಿಲ್ಲ, ನನ್ನ ಡೇಟ್ಗಳಿದೆ, ದೇವಸ್ಥಾನ ಇದೆ ನಮ್ಮದು ಅಂದರೆ, ಇಲ್ಲ ಗುರುಗಳೇ, ನೀವು ನಮ್ಮ ದೇವಸ್ಥಾನಕ್ಕೆ ಬಂದು ನಿಮ್ಮ ಕೈಯಿಂದ ಅಮೃತ ಹಸ್ತದಿಂದ ನೀವು ಸ್ವಾಮಿಗೆ ನೀವು ಬಂದು
ಪೂಜೆ ಸಲ್ಲಿಸಿ ನಮ್ಮ ಭಕ್ತಾದಿಗಳಿಗೆ ಮಹಾಜನತೆಗೆ ಆಶೀರ್ವಾದ ಮಾಡಬೇಕಾಗಿ ನೀವು ಬರಲೇಬೇಕು ಅಂತ ಕಳಕಳಿಯಾಗಿ ಕೇಳಿಕೊಂಡಾಗ ಆಯ್ತಪ್ಪ, ನಾನು ಏನೇ ಇದ್ದರೂ ನಾ ಭಗವಂತನ ಕೃಪೆಗೆ ನಾನು ಬಂದು ಹೋಗ್ತೀನಿ ಅಂತ ಅವರು ಆಹ್ವಾನವನ್ನು ಕೊಟ್ಟಿದ್ದರು ನನಗೆ. ಅದೇ ಥರ ಇವತ್ತು ಅವರು ಭಗವಂತ ನಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ. ಭಗವಂತನ ಕೃಪೆಯಿಂದ ಅವ್ರಿಗೆ ಮನಸ್ಸು ಕೊಟ್ಟು ಆ ಭಗವಂತನ ದೇವಾಲಯಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ. ನಮ್ಮ ತಾಲೂಕು ಕುಣಿಗಲ್ ತಾಲೂಕು ಯಡಿಯೂರು ಬಳಿ ನಾಗಸಂದ್ರ ಗ್ರಾಮದ ನಾಗಸಂದ್ರ ಪೋಸ್ಟು ಮಾವಿನಹಳ್ಳಿ ದೇವರಕನ್ಸರ ಗ್ರಾಮದಲ್ಲಿ ಇವತ್ತು ಪ್ರತಿಷ್ಠಾಪನೆ ಅದ್ಧೂರಿಯಾಗಿ ರಾಜಗೋಪುರ ಎಲ್ಲವನ್ನು ಸಹ ಮಾಡಿ ನಾನು 3 ದಿನ ಕಾರ್ಯಕ್ರಮ 6/7/2025 ಗುರುವಾರ ಹೋಮಗಳು ಇರುತ್ತದೆ. ಅದೇ ಶುಕ್ರವಾರ 7ನೇ ತಾರೀಕು ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಹೋಮಗಳು ಇರುತ್ತೆ. ಆಮೇಲೆ ಸಂಜೆ 6ರಿಂದ 10 ಗಂಟೆವರೆಗೂ ಹೋಮ ಇರುತ್ತೆ. ಶನಿವಾರ ಬೆಳಗಿನ ಜಾವ 4:55ರಿಂದ 5:55ವರೆಗೆ ಸ್ವಾಮಿ ಹನುಮಂತರಾಯ ಸ್ವಾಮಿಯ ಪ್ರತಿಷ್ಠಾಪನೆ ನೆರವೇರುತ್ತೆ. ಹಾಗೆ ರಾಜಗೋಪುರ ಪ್ರತಿಷ್ಠಾಪನೆ ಆಗುತ್ತೆ. ಆದ ನಂತರ 10 ಗಂಟೆಯಿಂದ 1:30ವರೆಗೂ ರಾಮ ಕಲ್ಯಾಣೋತ್ಸವವನ್ನು ಸಹ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಭಕ್ತ ಮಹಾಶಯರು, ಅಕ್ಕಪಕ್ಕದ ಗ್ರಾಮಸ್ಥರುಗಳು, ತಾಲೂಕಿನ ಜನಗಳು, ಕರ್ನಾಟಕದ ಜನತೆಗೂ ಸಹ ನಾನು ಸಲ್ಲಿಸ್ತಾ ಇದ್ದೀನಿ. ಮಹಾಶಿ ಗುರೂಜಿಯವರು ನಮಗೆ ಬಂದು ಆ ಭಗವಂತನ ಪ್ರೇರಣೆಗೆ ಬರ್ತಾ ಇದ್ದಾರೆ. ನೀವು ಬನ್ನಿ, ಗುರುಗಳು ಬರ್ತಾರೆ. ನಿಮ್ಮ ಕಾಯಕಕ್ಕೆ ಪ್ರಸನ್ನಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಶುಭ ಮಹೋತ್ಸವಕ್ಕೆ ನಾವು ನಮ್ಮ ತಂಡ ಬರ್ತೀವಿ. ಒಳ್ಳೆಯದಾಗಲಿ.